ಅನುಗ್ರಹ ಶಿಕ್ಷಣ ಸಂಸ್ಥೆ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನ್ಯೂ ಫ್ಯೂಚರ್ ಸ್ಟಾರ್ಟ್ ಫ್ರಮ್ ಇಯರ್ ಎಂಬ ಜಾಬ್ ಓರಿಯೆಂಟಲ್ ತರಬೇತಿ ಇಂದು ಮುಡುಪಿನಲ್ಲಿ ನಡೆಯಿತು. ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಭಾಗವಾಗಿ ಕೆಲಸ ನಿರ್ವಹಿಸುತ್ತಿರುವ ಅನುಗ್ರಹ ಟ್ರೈನಿಂಗ್ ಕಾಲೇಜು ಎಂಬ ತಾಂತ್ರಿಕ ವೃತ್ತಿಪರ ಉದ್ಯೋಗ ಆಧಾರಿತ ಶಿಕ್ಷಣ ಸಂಸ್ಥೆಯನ್ನು ಕಳೆದ 15 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಬೆಳ್ತಂಗಡಿಯಲ್ಲಿ ಸ್ಥಾಪಿಸಿದ ಸ್ಥಾಪಕ ಅಧ್ಯಕ್ಷ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಪ್ರಾಂಶುಪಾಲರಾಗಿ ಸೇವೆಗಳನ್ನು ಸಲ್ಲಿಸುತ್ತಿರುವ ಶ್ರೀ ತಲ್ಹಾತ್ MG ಇವರ ನೇತೃತ್ವದಲ್ಲಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಜಂಕ್ಷನ್ನ SK ಟವರ್ನಲ್ಲಿ ಅಂತಹದೇ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಅದರಂತೆ ಸಂಸ್ಥೆಯ ನೂತನ ನಿರ್ದೇಶಕರಾದ ಮಹಮ್ಮದ್ ತೌಸೀಫ್ ಮತ್ತು ಅಬ್ದುಲ್ ಖಾದರ್ ನಾವೂರ್ ಇವರೊಂದಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿಕೊಂಡು ಬಹಳ ಶಿಸ್ತಿನಿಂದ ಸುಸಜ್ಜಿತವಾದ ವೃತ್ತಿಪರ ಶಿಕ್ಷಣ ಸಂಸ್ಥೆಯನ್ನು ಕಳೆದ 5 ತಿಂಗಳ ಹಿಂದೆಯೇ ದಾಖಲಾತಿ ಪ್ರಕ್ರಿಯೆಗಾಗಿ ಉದ್ಘಾಟಿಸಿ ಚಾಲನೆಯನ್ನು ನೀಡಲಾಗಿತ್ತು. ಮುಡುಪಿನಲ್ಲಿ ದಾಖಲಾತಿ ಪ್ರಾರಂಭವಾದಾಗಿನಿಂದ SSLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತೀರ್ಣ ಹಾಗೂ ಅನುತ್ತೀರ್ಣವಾದ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವಿಭಾಗಕ್ಕೆ ದಾಖಲಾತಿ ಮಾಹಿತಿ ನೀಡಿದ ಹಿನ್ನೆಲೆ ಹಲವಾರು ಹುಡುಗ ಹುಡುಗಿಯರು ದಾಖಲಾಗಿದ್ದು, ದಾಖಲಾದ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಹಾಗೂ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಹಾಗೂ ಇಂಗ್ಲಿಷ್ ಸ್ಪೀಕಿಂಗ್ ತರಬೇತಿ ನೀಡಲಿದ್ದು, ಅನುಗ್ರಹ ತರಬೇತಿ ಸಂಸ್ಥೆ ಕಳೆದು 15 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ ಕೋವಿಡ್ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಸ್ಥಗಿತಗೊಳಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬೆಳ್ತಂಗಡಿಯಲ್ಲಿ ಮತ್ತೆ ಪ್ರಾರಂಭಿಸಲಿದ್ದು, ಆಸಕ್ತರಿರುವವರು ಸಂಪರ್ಕಿಸಬಹುದು. ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಪ್ರಮುಖರು ತಿಳಿಸಿದರು. ಮುಡುಪಿನಲ್ಲಿ ಹುಡುಗಿಯರಿಗೆ ಶಿಕ್ಷಕರ ತರಬೇತಿ, ಫ್ಯಾಷನ್ ಡಿಸೈನಿಂಗ್, ಹುಡುಗರಿಗೆ ಆಟೋಮೊಬೈಲ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಸೈಬರ್ ಸೆಕ್ಯುರಿಟಿ ತರಬೇತಿ, ಪ್ಯಾರಾಮೆಡಿಕಲ್ನಲ್ಲಿ DMLT, DMRT ತರಬೇತಿ ಇದ್ದು ಆಸಕ್ತಿ ಇದ್ದವರು ದಾಖಲಾಗಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೀಪಕ್ ಶೆಟ್ಟಿ, ಮಿಸ್ಟರ್ ತಲ್ಹಾತ್, ಮಿಸ್ಟರ್ ಮುಜಾಮಿಲ್, ಸಿದ್ದಿಕ್ ಉಸ್ತಾದ್, ಮಿಸ್ಟರ್ ತೋಸಿಫ್, ಮಿಸ್ಟರ್ ಇಬ್ರಾಹಿಂ, ಮಿಸ್ಟರ್ ಖಾದರ್, ಮಿಸ್ಟರ್ ಸಂತೋಷ್, ಮಿಸ್ಟರ್ ಅಬೂಬಕರ್, ಮಿಸ್ಟರ್ ಸಫಾನ್ ಸುರಿಬೈಲ್, ಮೊಹಮ್ಮದ್ ರಶೀದ್, ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಮುಡುಪಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಸಮಸ್ಯೆ ಈ ದಕ್ಷಿಣ ಕನ್ನಡ ಅಂತಲ್ಲ, ಇಡೀ ಭಾರತ ದೇಶಾದ್ಯಂತ ಇದೆ. ಆದರೆ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ನಾವು ಮುಖ್ಯವಾಗಿ ಇಂಡಿಯನ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಇದರ ಮಾನ್ಯತೆ ಪಡೆದ ಸಂಸ್ಥೆಯಾಗಿದ್ದು, ನಾವು SSLCಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಕೆಲವೊಮ್ಮೆ ಥಿಯರಿಯಲ್ಲಿ ಕಲಿಯಲಿಕ್ಕೆ ಸ್ವಲ್ಪ ಕಷ್ಟಕರ ಆದರೂ ಕೂಡ ಕೆಲವೊಮ್ಮೆ ಪ್ರಾಕ್ಟಿಕಲ್ ಆಗಿ ಅಥವಾ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಅತ್ಯುತ್ತಮವಾದಂತಹ ಜ್ಞಾನವನ್ನು ಹೊಂದಿರ್ತಾರೆ. ಆದರೆ ಆ ಮಕ್ಕಳನ್ನು ಗುರುತಿಸಲಿಕ್ಕೆ ನಮ್ಮ ಸಮುದಾಯ, ನಮ್ಮ ಸಮಾಜ ವಿಫಲವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅನುಗ್ರಹ ಟ್ರೈನಿಂಗ್ ಕಾಲೇಜು ಅವರನ್ನ ನಾವು ನಮ್ಮ ಸಂಸ್ಥೆಗೆ ಕರೆಸಿ ಸ್ವಾಗತ ಮಾಡಿಕೊಂಡು ಅವರಿಗೆ ಟೆಕ್ನಿಕಲ್ ಎಜುಕೇಶನ್ ಅನ್ನು ಕೊಟ್ಟು ಅವರಲ್ಲಿ ಸ್ಕಿಲ್ ಅನ್ನು ಉಂಟು ಮಾಡಿ ಒಂದು ಸ್ಕಿಲ್ ಎಂಪ್ಲಾಯಿ ಆಗಿ ಅವರನ್ನ ಪರಿವರ್ತಿಸಿ ಅವರನ್ನು ವಿವಿಧ ಕಂಪನಿಗಳಿಗೆ ನಾವು ಉದ್ಯೋಗಕ್ಕೆ ಕಳಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿರಬಹುದು, ಭಾರತ ದೇಶ ಎನ್ನುವಂಥದ್ದು ಇಡೀ ವಿಶ್ವದಲ್ಲಿ ಅತ್ಯುತ್ತಮವಾದ ಯಂಗ್ ಅಥವಾ ಯುವಕರನ್ನು ಒಳಗೊಂಡಿರುವಂತಹ ಒಂದು ದೇಶ ಆಗಿರ್ತದೆ. ಜನಸಂಖ್ಯೆಯಲ್ಲಿ ಚೀನಾ, ಜಪಾನ್ ಇನ್ನಿತರ ಯಾವುದೇ ದೇಶಗಳಿರ್ಬೋದು, ಆದರೆ ಭಾರತ ದೇಶದಲ್ಲಿರುವಂತಹ ಯುವಕರ ಸಂಖ್ಯೆ, ಯುವತಿಯರ ಸಂಖ್ಯೆಗೆ ಹೋಲಿಸಿದರೆ ಇಡೀ ವಿಶ್ವದಲ್ಲಿ ಭಾರತವು ಅಗ್ರಸ್ಥಾನದಲ್ಲಿ ನಿಲ್ತಾ ಇದೆ. ನಮಗೆ ಗೊತ್ತಿರಬಹುದು, ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನುವಂತಹ ಒಂದು ಸಂಸ್ಥೆ ರಿಪೋರ್ಟ್ ಮಾಡುವಂತಹ ಒಂದು ಇದರಲ್ಲಿ ಹೇಳ್ತದೆ, 29% ಯಂಗ್ ಯುವಕರು ಏನು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಅಥವಾ ಗ್ರಾಜುಯೇಟ್ಸ್ ಅನ್ನು ಪಡ್ಕೊಂಡಿದ್ದಾರೆ, ಇವರು 29% ಮಂದಿ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ. ಅಂದ್ರೆ 100 ಮಂದಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಯೂನಿವರ್ಸಿಟಿಯಿಂದ ಡಿಗ್ರಿ ಪಡೆದು ಬಂದು ಇಲ್ಲಿ
29 ಮಂದಿ ಅವರಿಗೆ ಉದ್ಯೋಗ ಸಿಗುವುದಿಲ್ಲ, ಅವರು ಅನ್ಎಂಪ್ಲಾಯ್ಮೆಂಟ್ಗಳಾಗಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ ಅಂತ ಹೇಳಿ ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಂದು ಸಮೀಕ್ಷೆಯಲ್ಲಿ ತಮ್ಮ ಪ್ರಕಟಣೆಯಲ್ಲಿ ತಿಳಿಸ್ತಾ ಇದೆ. ಇನ್ನೊಂದು ಕಡೆ ನಾವು ಕೇಳ್ಬೋದು, ವಾಟ್ ಈಸ್ ದ ಮೈನ್ ಕಾಸ್ ಆಫ್ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಅಂತ. ಯಾಕೆ ಭಾರತದಲ್ಲಿ ವಿದ್ಯಾವಂತರು ಅನ್ಎಂಪ್ಲಾಯ್ಮೆಂಟ್ಗಳಾಗಿರ್ತಾರೆ ಅಂತ ಹೇಳಿ. ನೀವು ಇವತ್ತು ಯಾವುದೇ ಮೊಬೈಲ್ ಅಲ್ಲಿ ನೀವು ತೆಗೆದುಕೊಂಡು ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ. ವಾಟ್ಸ್ಆಪ್ ಆನ್ ಮಾಡಿದ್ರು ಕೂಡ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತ ಒಂದು ಚಿಹ್ನೆ ತೋರಿಸ್ತಾ ಇದೆ. ಅದರಲ್ಲಿ ನಮ್ಗೆ ಏನು ಇಷ್ಟ ಬಂದದ್ದು ಕೇಳಿದ್ರು ಕೂಡ ಅದು ನಮಗೆ ಉತ್ತರ ಕೊಡ್ತದೆ, ಹೌದಲ್ವಾ? ತುಂಬಾ ಮಂದಿ ವಿದ್ಯಾರ್ಥಿಗಳು ನೋಡಿರ್ಬೋದು. ಇದೇ ಕ್ವಶನ್ ಅನ್ನು ನೀವು ಗೂಗಲ್ ಅಲ್ಲಿ ಅಥವಾ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಮ್ಮೆ ಕೇಳಿ ನೋಡಿ, ವಾಟ್ ಈಸ್ ದ ಮೈನ್ ಕಾಸ್ ಆಫ್ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳಿ. ಆವಾಗ ಅದು ಉತ್ತರ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಲ್ಯಾಕ್ ಆಫ್ ಪ್ರಾಕ್ಟಿಕಲ್ ಸ್ಕಿಲ್. ಪ್ರಾಕ್ಟಿಕಲ್ ಸ್ಕಿಲ್ ಅನ್ನು ಹೊಂದಿರದ ವಿದ್ಯಾವಂತರಾಗಿರ್ತಾರೆ ಯುವಕರಿಂದಾಗಿ ಇವತ್ತು ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ. ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳು ವಿದ್ಯಾವಂತರೇ ಯಾಕೆ ಆಗ್ತಾರೆ ಅಂತ ಕೇಳಿದ್ರೆ ಉತ್ತರ ಕೊಡುವಂತದ್ದು ಪ್ರಾಕ್ಟಿಕಲ್ ಸ್ಕಿಲ್ ಇಲ್ಲ ಅಂತ. ಇವತ್ತು ಯಾವುದಾದ್ರೂ ಉದ್ದೇಶಕ್ಕೆ ನಾವು ದುಡಿಲಿಕ್ಕೆ ಹೋಗ್ತೇವೆ, ಯಾವುದಾದ್ರೂ ಕಂಪನಿಯಲ್ಲಿ ದುಡಿದು ನಮ್ಗೆ ಜಾಬ್ ಸಿಗ್ಬೇಕನ್ನೋಂತಾದ್ರೆ ಅಲ್ಲಿಗೆ ಹೇಳ್ತಾರೆ ನಿಮ್ಗೆ ಏನು ಸ್ಕಿಲ್ ಇದೆ ಅಂತ, ನಿಮ್ಮ ಬಯೋಡಾಟಾ ರೆಸ್ಯೂಮ್ ಕಳಿಸಿ ಕೊಡಿ ಅಂತ. ಅವಾಗ ನಾನು SLC ಮಾಡಿದ್ದೇನೆ, PUC ಮಾಡಿದ್ದೇನೆ, ಡಿಗ್ರಿ ಮಾಡಿದ್ದೇನೆ, ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮ್ಗೆ ಚಾನ್ಸಸ್ ಕಡಿಮೆ ಸಿಗ್ತದೆ ಉದ್ಯೋಗಕ್ಕೆ. ಅಲ್ಲಿ ಕೇಳುವಂತದ್ದು ನೀನು ಎಲೆಕ್ಟ್ರಿಕಲ್, ನೀನು ಎಲೆಕ್ಟ್ರಾನಿಕ್ಸ್ ಕಲಿತಿದ್ಯಾ, ನೀನು ಸಿವಿಲ್ ಇಂಜಿನಿಯರ್ ಮಾಡಿದ್ಯಾ, ನಿನ್ಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ, ನಿನ್ಗೆ ಅಕೌಂಟ್ ನಾಲೆಜ್ ಇದೆಯಾ, ಯಾವ್ದಾದ್ರು ಸ್ಕಿಲ್ ಇದೆಯಾ ಅನ್ನುವಂಥದ್ದನ್ನ ಅದ್ರಾಗ ಆಗಿರ್ತದೆ. ಅವರು ಕಂಪನಿಯವರು ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು. ಅಂತಹ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ SLC ಅಲ್ಲಿ ಅಥವಾ PUC ಅಲ್ಲಿ ಡಿಗ್ರಿ ಪಡೆದು ಅಥವಾ ಅತ್ಯುನ್ನತವಾದಂತಹ ರ್ಯಾಂಕ್ ಅನ್ನು ಪಡೆದರೂ ಕೂಡ ನಿರುದ್ಯೋಗಿಗಳಾಗಿರುವಂತಹ ಎಷ್ಟೋ ಮಂದಿಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದುದರಿಂದ ನಾವು ಸ್ಕಿಲ್ಡ್ ಎಂಪ್ಲಾಯ್ ಆಗಬೇಕಾದಂತಹ ಅನಿವಾರ್ಯತೆ ಇದೆ. ನಾವು SLC ಮಾಡಲಿ, PUC ಮಾಡಲಿ, ಡಿಗ್ರಿ ಮಾಡಲಿ, ಸ್ಕಿಲ್ ನಮ್ಮಲ್ಲಿ ಇರಬೇಕು, ಏನಾದ್ರೂ ಒಂದು ಸ್ಕಿಲ್ ಇರಬೇಕು. ಅದಕ್ಕೋಸ್ಕರ ನಾವು SLC ಫೈಲ್ ಆದ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ನಾವು ಅಡ್ಮಿಷನ್ ಕೊಟ್ಟಿದ್ದೇವೆ. ಅವರಿಗೆ ನಾವು SSLC ಪಾಸ್ ಆಗಲಿಕ್ಕೆ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ AC ಮೆಕ್ಯಾನಿಕಲ್ ಅಥವಾ ಅದರೊಟ್ಟಿಗೆ ಕಂಪ್ಯೂಟರ್ ಅನ್ನು ಫ್ರೀ ಆಗಿ ಉಚಿತವಾಗಿ ಕಲಿಸಿಕೊಡ್ತಾ ಇದ್ದೇವೆ. ಅದೇ ರೀತಿ ಫ್ಯಾಷನ್ ಡಿಸೈನಿಂಗ್ ಗೆ ಜಾಯಿನ್ ಆಗಿರುವಂತಹ ತುಂಬಾ ವಿದ್ಯಾರ್ಥಿನಿಯರಿದ್ದಾರೆ. ಅವರು ಫ್ಯಾಷನ್ ಡಿಸೈನಿಂಗ್ ನೊಂದಿಗೆ ಉಚಿತವಾಗಿ ನಮ್ಮೊಂದಿಗೆ ಕಂಪ್ಯೂಟರ್ ಅನ್ನು ಕೂಡ ಕಲಿಯುವಂತಹ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ಅನುಗ್ರಹ ವಿದ್ಯಾಸಂಸ್ಥೆಯ ಕೊಡುಗೆ. ಆದ್ದರಿಂದ ಪ್ರಾಸ್ತಾವಿಕವಾಗಿ ಮಾತ್ರ ನಾನು ಮಾತಾಡಲಿಕ್ಕೆ ಬಂದಿರುವಂತದ್ದು ಮತ್ತು ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಲಿಕ್ಕೆ ಇರುವುದರಿಂದ ನಾನು ನೇರವಾಗಿ ಸ್ವಾಗತ ಭಾಷಣಕ್ಕೆ ಹೋಗ್ತೇನೆ. ಇವತ್ತಿನ ನಮ್ಮ ಅನುಗ್ರಹ ಟ್ರೈನಿಂಗ್ ಕಾಲೇಜಿನ ಈ ಒಂದು ಪೋಷಕರ ಸಭೆ ಮತ್ತು ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾವು ಕರೆದಾಗ ಬಹಳ ಪ್ರೀತಿಯಿಂದ ಅದನ್ನು ಒಪ್ಪಿಕೊಂಡು ತಪ್ತ ಸಮಯಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ನಿಮ್ಮವರೇ ಆಗಿರುವಂತಹ ನಿಮ್ಮ ಊರಿನವರೇ ಮತ್ತು ಮೇಲೇನೆ ಇದೇ ಬಿಲ್ಡಿಂಗ್ ನಲ್ಲಿ ಅಡ್ವಾನ್ಸ್ಡ್ ಡೆಂಟಲ್ ಕೇರ್ ಅನ್ನುವಂತಹ ಒಂದು ಕ್ಲಿನಿಕ್ ಅನ್ನು ಹೊಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ದೀಪಿಕಾ ಶೆಟ್ಟಿ PDS ಇವರು ನಮ್ಮೊಂದಿಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ನಮ್ಮೆಲ್ಲ ಸಮೂಹ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ADFDಯ ಇನ್ಸ್ಟ್ರಕ್ಟರ್ ಆಗಿರುವಂತಹ ಮಿಸ್ಟರ್ ಅಕ್ಷತಾ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಿಸ್ಟರ್ ತಲ್ಹತ್ MG ಸರ್, ಇವರು ಕೂಡ ಹಲವಾರು ವಿದ್ಯಾಸಂಸ್ಥೆಗಳನ್ನು ಬೆಳ್ತಂಗಡಿಯಲ್ಲಿ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯಾಸಂಸ್ಥೆ ಮತ್ತು ಜನಸೇವಾ ಕೇಂದ್ರಗಳನ್ನು ಸ್ಥಾಪಿಸಿ ಸಮಾಜಕ್ಕೆ ಉಪಯುಕ್ತವಾದಂತಹ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಮಾಹಿತಿಯನ್ನು ಕೊಡುವಂತದ್ದು, ಅಪ್ಲಿಕೇಶನ್ ಅನ್ನು ಹಾಕುವಂತದ್ದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡುವಂತಹ ಒಂದು ಡೈರೆಕ್ಟರ್ ಆಗಿರ್ತಾರೆ ಮಿಸ್ಟರ್ ತಲ್ಹತ್ ಸರ್ ಅವರು. ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ AC ಮೆಕ್ಯಾನಿಕಲ್ ವಿದ್ಯೆ ಅನ್ನೋದು ಅದು ಯಾವುದೇ ಆಗಲಿ ಅದಕ್ಕೆ ಕಲಿಯುವುದಕ್ಕೆ ಮಿತಿ ಅನ್ನೋದು ಇರುವುದಿಲ್ಲ. ಯಾವುದೇ ವಿದ್ಯೆ ಆಗಲಿ ನಾವು ಅದನ್ನು ಆಸಕ್ತಿ ಇಟ್ಟು ನಾವು ಕಲಿಬೇಕು. ವಿದ್ಯಾರ್ಥಿ ಜೀವನ ಅನ್ನೋದು ನಮ್ಮ ಬಹಳ ಮುಖ್ಯವಾದ ಒಂದು ಅಮೂಲ್ಯವಾದ ಘಟ್ಟ. ಹಾಗಾಗಿ ವಿದ್ಯಾರ್ಥಿಗಳು ಅವರು ಈ ಒಂದು ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅವರ ಭವಿಷ್ಯವನ್ನು ಒಂದು ರೂಪಿಸಿಕೊಳ್ಳುತ್ತದೆ ಎನ್ನುವುದು ನನ್ನ
ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದಿರಬಹುದು, ಅಥವಾ ಕೆಲವು ಮಕ್ಕಳಿಗೆ ಏನಿರುತ್ತದೆ ಅಂದ್ರೆ ಕುಟುಂಬದ ಒಂದು ಜವಾಬ್ದಾರಿಯನ್ನು ಬೇಗ ಹೆಗಲ ಮೇಲೆ ಹೊತ್ತುಕೊಳ್ಳುವಂತ ಅನಿವಾರ್ಯತೆ ಇರುತ್ತದೆ. ಹಾಗಾಗಿ ಒಂದು ದೀರ್ಘವಾದ ಒಂದು ಎಜುಕೇಶನ್ ಅನ್ನು ಪಡೆಯಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಅಂಥದ್ರಲ್ಲಿ ಇಂಥ ಅನುಗ್ರಹ ಟ್ರೈನಿಂಗ್ ಸೆಂಟರ್ನಂತಹ ಅಲ್ಲಿ ಇರುವಂತಹ ಕೋರ್ಸ್ಗಳು ಅವರಿಗೆ ವರದಾನವಾಗಿದೆ ಅಂತ ನನಗೆ ನನ್ನ ಅಭಿಪ್ರಾಯ. ಇಲ್ಲಿ ಕೋಚಿಂಗ್ ಸೆಂಟರ್ನವರು ಹೇಳಿದ್ರು, ಮುಖ್ಯವಾಗಿ ನಮ್ಮಲ್ಲಿ 10th ಫೇಲ್ ಆದ ಮಕ್ಕಳೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು. ಅವರಿಗೆ ಇಲ್ಲಿರುವ ಮಕ್ಕಳಿಗೆ ನಾನೊಂದು ಹೇಳುವ ವಿಚಾರ ಅಂದ್ರೆ 10th ಅಥವಾ PUC ಫೇಲ್ ಆದ ಕೂಡಲೇ ನಮ್ಮ ಜೀವನ ಏನು ಕೊನೆಗೊಳ್ಳುವುದಿಲ್ಲ. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಯಾವತ್ತೂ ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಳ್ಳಬಾರದು. ನಿರ್ದಿಷ್ಟವಾದ ಒಂದು ವಿದ್ಯೆಯೇ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮಾನದಂಡವಾಗಿರುವುದಿಲ್ಲ. ಕಲಿತದ್ದು ಯಾವುದೇ ಆಗಿರಲಿ, ನಾವು ಈಗ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಜೀವನದಲ್ಲಿ ಎತ್ತರಕ್ಕೆ ಹೋದ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಹಾಗಾಗಿ ನಾವು ನಮ್ಮ ಯಾವುದೇ ವಿದ್ಯಾರ್ಥಿಗಳು ನಾವು ಆಯ್ಕೆ ಮಾಡಿಕೊಂಡ ಶಿಕ್ಷಣದಲ್ಲಿ ಆಸಕ್ತಿಯನ್ನು ಮೊದಲು ವಹಿಸಿಕೊಳ್ಳಬೇಕು. ಹಾಗೆ ಸತತ ಪ್ರಯತ್ನ ಅನ್ನೋದು ಅವರಿಗೆ ಇರಬೇಕು. ಸತತ ಪ್ರಯತ್ನದಿಂದ, ಪರಿಶ್ರಮದಿಂದ ತಾನು ಸೆಲೆಕ್ಟ್ ಮಾಡಿದ ಒಂದು ಕೋರ್ಸ್ಗಳನ್ನು ಶ್ರದ್ಧೆಯಿಂದ ಕಲಿತರೆ ಅವರು ಜೀವನದಲ್ಲಿ ಮುಂದೆ ಸಾಗಬಹುದು ಎಂದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇಲ್ಲಿ ಮತ್ತೆ ನನ್ನನ್ನು ಆಮಂತ್ರಿಸಲಿಕ್ಕೆ ಬರುವಾಗ ಹೇಳಿದ್ರು, ಹೆಚ್ಚಾಗಿ ನಮ್ಮಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿಯಾಗಿ ಅಡ್ಮಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರು. ತುಂಬಾ ಖುಷಿಯಾದ ವಿಷಯ. ನಾನು ಇಲ್ಲಿರುವ ಹೆಣ್ಣು ಮಕ್ಕಳಿಗೆ 2 ಮಾತು ಏನಾದರೂ ಹೇಳಬೇಕು ಅಂತಿದ್ರೆ, ಮೊದಲನೆಯದಾಗಿ ನಾವು ಹೆಣ್ಣು ಮಕ್ಕಳು ಯಾವತ್ತು ಮಿತಿ ಅನ್ನೋದನ್ನು ಇಟ್ಕೊಳ್ಬಾರದು. ನಮಗೆ ನಾವು ಬೌಂಡರಿಯಿಂದ ಹಾಕಿಕೊಳ್ಳಬಾರದು. ನಾವು ಗಂಡು ಮಕ್ಕಳಿಗಿಂತ ಕಮ್ಮಿ ಅನ್ನೋದನ್ನು ಯಾವತ್ತೂ ತಲೆಯಲ್ಲಿ ಇಟ್ಟುಕೊಳ್ಳಬಾರದು ಎನ್ನುವುದು ನನ್ನ ಅನಿಸಿಕೆ. ಈಗ ಯಾವುದೇ ಒಂದು ವಿಭಾಗದಲ್ಲಿ ನೋಡಿದರೆ ಹೆಣ್ಣು ಮಕ್ಕಳು ದೈಹಿಕ ಸಾಮರ್ಥ್ಯವನ್ನು ಹೊರತುಪಡಿಸಿ ಯಾವುದೇ ವಿಭಾಗದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ಆಲ್ರೆಡಿ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ನಾನು ಹೇಳುವುದಂದ್ರೆ, ಹೆಣ್ಣು ಮಕ್ಕಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಈ ಕಾಲದಲ್ಲಿ. ಅದು ತುಂಬಾ ಮುಖ್ಯವಾಗಿರುತ್ತದೆ. ನಾನು ಯಾಕೆ ಹೀಗೆ ಹೇಳ್ತೇನೆ ಅಂದ್ರೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಒಂದು ಅಗತ್ಯದ ಬೇಡಿಕೆಗಳನ್ನು ನಾವೇ ಈಡೇರಿಸುವಂತ, ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ತೆಗೆದುಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಅಥವಾ ಖುಷಿ ಬೇರೊಂದು ಇರುವುದಿಲ್ಲ. ಹಾಗಾಗಿ ನಮ್ಮ ಈ ತರದ ಒಂದು ಸ್ವ ಉದ್ಯೋಗ ಅಥವಾ ಸ್ಕಿಲ್ ಇರುವಂತಹ ಯಾವುದಾದ್ರೂ ಒಂದು ಕೋರ್ಸ್ ಅನ್ನು ನಾವು ತೆಗೆದುಕೊಂಡರೆ ನಾವು ನಮಗೆ ಬೇಕಾದ ಉದ್ಯೋಗಗಳನ್ನು ಮಾಡಿಕೊಳ್ಳಬಹುದು. ಎಲ್ಲೋ ಒಂದು ಕಡೆ ಬಹಳಷ್ಟು ಉಪಯುಕ್ತವಾದಂತಹ ಮಾರ್ಗದರ್ಶನ ಅಂತ ಹೇಳ್ಬೋದು. ಒಂದು ತಾಯಿ ಮಕ್ಕಳಿಗೆ ಯಾವ ರೀತಿ ಸಲಹೆ, ಶಿಸ್ತಿನ ಬಗ್ಗೆ ಹೇಳ್ತಾರೆ, ಆ ರೀತಿ ನಮ್ಮೊಂದಿಗೆ ಉತ್ತಮವಾದಂತಹ ಸಮಯವನ್ನ ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಉಪಯೋಗಿಸಿದಂತಹ ಡಾಕ್ಟರ್ ದೀಪಿಕಾ ಶೆಟ್ಟಿ, ಅಡ್ವಾನ್ಸ್ಡ್ ಡೆಂಟಲ್ ಕೇರ್ ಮುಡಿಪು, ಇವರಿಗೆ ನಾನು ನಮ್ಮೆಲ್ಲರ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮೊಟ್ಟಿಗೆ ಈ ಒಂದು ಅನುಗ್ರಹ ಟ್ರೈನಿಂಗ್ ಸೆಂಟರ್ ಅನ್ನು ಇಲ್ಲಿ ಪ್ರಾರಂಭಿಸಲಿಕ್ಕೆ ನಾವು ಬಂದಾಗ ನಮಗೆ ಯಾರ ಪರಿಚಯವೂ ಇರಲಿಲ್ಲ. ನಮಗೆ ಈ ಒಂದು ಊರೇ ಒಂದು ಅಪರಿಚಿತವಾಗಿತ್ತು. ಯಾಕಂತ ಹೇಳಿದ್ರೆ ನಾವು ಮೂಲತಃ ಬೆಳ್ತಂಗಡಿ ಮತ್ತು ಆ ಕಡೆ ಭಾಗದವರಾಗಿರುವುದರಿಂದ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಥವಾ ನಾನಿರ್ಬೋದು, ನಾವು ಇನ್ನೊಂದು ತಾಲೂಕಿನವರಾಗಿದ್ದೆವು. ಆವಾಗ ಇಲ್ಲಿಗೆ ಬಂದಾಗ ಇಲ್ಲಿ ಸ್ಥಳವನ್ನು ಇಂತಹ ಒಂದು ಕಡೆಗೆ ಮಾಡಿ ನೀವು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಮತ್ತು ನಿಮಗೆ ಬೇಕಾದಂತ ಎಲ್ಲ ಸಲಹೆ ಸಹಕಾರವನ್ನ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಕೆಲವರನ್ನು ನಾವು ಗುರುತಿಸಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಒಂದು ಸ್ಮರಣಿಕೆ ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಆದ್ದರಿಂದ ಪ್ರಪ್ರಥಮವಾಗಿ ನಾನು ನಮ್ಮ ಈ ಒಂದು SK ಟವರ್ನ ಮ್ಯಾನೇಜರ್ ಆಗಿರುವಂತಹ ಮಿಸ್ಟರ್ ಇಬ್ರಾಹಿಂ ರವರು ನಮಗೆ ಪ್ರತಿಯೊಂದು ವಿಷಯವನ್ನು ಕೇಳಿದಾಗ ಕೂಡ ಯಾವುದಕ್ಕೂ ಕೊರತೆ ಮಾಡದೆ ನಮಗೆ ಕೇಳಿದ ಹಾಗೆ ಯಾವ ರೀತಿ ಎಲ್ಲ ಸಹಕಾರ ಬೇಕು ಆವಾಗಲೇ ಒಂದು 5 ನಿಮಿಷದಲ್ಲಿ ಎಲ್ಲಿದ್ರೂ ಕೂಡ ಇಲ್ಲಿಗೆ ಬಂದು ತಲುಪಿಸಿ ನಮ್ಮ ಸಮಸ್ಯೆಯನ್ನು ಆಲಿಸಿ ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ.
ಅವರಿಗೆ ನಾವು ಪ್ರಪ್ರಥಮವಾಗಿ ಸ್ಮರಣೆಗೆ ನೀಡಲು ನಮ್ಮೆಲ್ಲ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ತಲ್ಹಾತ್ ಎಂಜಿ ಸರ್ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಇಬ್ರಾಹಿಂ ರವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅಭಿನಂದನೆಗಳು. ಅದೇ ರೀತಿ ನಾವು ಬೆಳ್ತಂಗಡಿಯಲ್ಲಿ ಇದ್ದುಕೊಂಡೇ ಒಂದು ಫೋನ್ ಹಚ್ಚಿದ್ರೆ ಸಾಕು, ಮುಡಿಪಿನಲ್ಲಿ ಬಂದು ಏನು ಕೆಲಸ ಬೇಕು ನಮಗೆ ಬೇಕಾದಾಗಿರುವಂತದ್ದು ಎಲ್ಲವನ್ನು ನಾವು ಬರುವುದಕ್ಕಿಂತ ಮುಂಚೆನೆ ಇಲ್ಲಿ ಎಲ್ಲ ತಯಾರಿಸಿಟ್ಟಿರುವಂತಹ, ನಮಗೆ ಸಹಕಾರ ಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಹಿತೈಷಿಯಾಗಿರುವಂತಹ ಒಬ್ಬ ಮುಡಿಪಿನಲ್ಲಿ ಎಲ್ಲರಿಗೂ ಚಿರಪರಿಚಿತರು ಅಂತ ಹೇಳ್ಬೋದು ಮಿಸ್ಟರ್ ಖಾದರ್ ಮೂಲೂರು. ಇವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ಮಿಸ್ಟರ್ ತಲ್ಹಾತ್ ಎಂಜಿ ಸರ್, ನಮ್ಮ ಡೈರೆಕ್ಟರ್ ಆಗಿರುವಂತಹ ತಲ್ಹಾತ್ ಎಂಜಿ ಸರ್ ಅವರು ಸ್ಮರಣಿಕೆ ನೀಡಿ ಅವರನ್ನ ಗುರುತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಬೇಕಾಗಿರುವಂತಹ ಡಿಸೈನ್ಸ್ ಗಳಿರ್ಬೋದು, ಫ್ಯಾಬ್ರಿಕೇಶನ್ಗೆ ಸಂಬಂಧಿಸಿದಂತದ್ದು ಅಥವಾ ಇನ್ನಿತರ ಯಾವುದೇ ಫ್ಲೆಕ್ಸ್ ಡಿಸೈನ್ ಗಳಿರ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟಿದ್ದಂತಹ ಮಿಸ್ಟರ್ ಸತ್ತಾರ್ ಬುಕ್ ಪಾಯಿಂಟ್ ಬಂದಿದ್ದಾರಾ? ಇಲ್ಲ. ಓಕೆ. ಅದೇ ರೀತಿ ಇಲ್ಲಿ ಕಾಣಬಹುದು ನಿಮಗೆ ನಮ್ಮ ಸೇವಾ ಕೇಂದ್ರ ಇದೆ, ಕಾಲೇಜ್ ಇದೆ, ಅದಕ್ಕೆ ಬೇಕಾದಂತೆಲ್ಲ ಪಾರ್ಟಿಷನ್ ಗಳನ್ನ ಅಚ್ಚುಕಟ್ಟಾಗಿ ಫ್ಯಾಬ್ರಿಕೇಶನ್ ಅಲ್ಲಿ ಡಿಸೈನ್ ಮಾಡಿ ಬಹಳಷ್ಟು ಕ್ಲಪ್ತ ಸಮಯಕ್ಕೆ ಒಂದು ರಿಯಾಯಿತಿ ದರದಲ್ಲಿ ನಮಗೆ ಮಾಡಿಕೊಟ್ಟು ಬಹಳಷ್ಟು ಸೌಮ್ಯ ಸ್ವಭಾವಿಯಾಗಿರುವಂತಹ ಮಿಸ್ಟರ್ ಸಂತೋಷ್ ಕೊಹಲ್ಲೋ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದೆ. ಅವರಿಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ತಲ್ಹಾತ್ ಎಂಜಿ ಸರ್ ಅವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಕಟ್ಟಡದ ಎಲ್ಲ ಎಲೆಕ್ಟ್ರಿಷಿಯನ್ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಯಾವುದೇ ಒಂದು ಫೋನ್ ಕಾಲ್ ಹೋಗಿದ್ರು ಕೂಡ ಬಹಳ ಆಕ್ಟಿವ್ ಆಗಿ ನಮ್ಗೆ ಇಲ್ಲಿ ಬಂದು ಸಹಕಾರ ಮಾಡ್ತಾ ಇದ್ದಂತಹ ಮಿಸ್ಟರ್ ಅಬೂಬಕರ್ ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ. ಓಕೆ. ಅವರ ಅದೇ ರೀತಿ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ, ಇದೇ ಕನಸನ್ನು ಕಟ್ಟಿರುವಾಗ ನಾವು ಎಲ್ಲಿ ಲ್ಯಾಕ್ ಆಗ್ತಿದೀವಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕು. ಫಸ್ಟ್ ಒನ್ ನಾವು ಥಿಂಕ್ ಮಾಡೋದು ಏನು ಗೊತ್ತಾ, ನಮಗೆ ತುಂಬಾ ಸಮಯ ಇದೆ, ಇನ್ನೂ 3 ತಿಂಗಳಿದೆ, ಇನ್ನೂ 2 ತಿಂಗಳಿದೆ, ಆಮೇಲೆ ನೋಡುವ ಅನ್ನುವಂತ ಒಂದು ವಿಷಯ. ನೀವು ಅಲ್ಲೇ ಫೇಲ್ಯೂರ್ ಆದ್ರೆ. ಸೆಕೆಂಡ್ ಒನ್, ನಮ್ಮಲ್ಲಿರುವಂತಹ ಸಹಪಾಠಿ ವೃಂದ, ನಮ್ಮ ಫ್ರೆಂಡ್ಶಿಪ್ ಸರ್ಕಲ್, ಪ್ರೆಸೆಂಟ್ ಫ್ರೆಂಡ್ಶಿಪ್ ಸರ್ಕಲ್, ಇದು ಕೂಡ ನಮ್ಮ ಕಂಪೇನಿಯನ್ ಅಂತ, ಇದು ಕೂಡ ನಮ್ಮ ಕನಸುಗಳಿಗೆ ಅಡ್ಡದಾರಿಯಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಮೂರನೇದು, ನಾನು ಫೇಲ್ ಆಗ್ತೀನೋ ಅನ್ನುವಂತಹ ಒಂದು ಭಯ, ಫಿಯರ್, ಭಯ. ನಾನು ಯಾವ ರೀತಿ ಫೇಲ್ ಆಗ್ತೀನಿ ಅಂತ ತಂದೆ ತಾಯಿಗೆ ಕೂಡ ಒಂದು ಮಾತು ಹೇಳ್ತೀನಿ, ಫೇಲ್, FAIL. ನಾನು ತುಂಬಾ APJ ಅಬ್ದುಲ್ ಕಲಾಂ ಅವರ ಕೋರ್ಸ್ ಅನ್ನು ಫಾಲೋ ಮಾಡ್ತೀನಿ ತುಂಬಾ. ಅವರು ಫೇಲ್ ಅಂದ್ರೆ ಏನಂತ ಹೇಳ್ತಾರೆ ಗೊತ್ತಾ, ದಿ ಫಸ್ಟ್ FAIL, ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಪೋಷಕರೇ, ನಿಮ್ಮ ಮಗ ಮೊದಲ ಕಲಿಕೆಯ ಮೊದಲ ಪ್ರಯತ್ನವನ್ನು ಮಾಡಿದ್ದಾನೆ ಮಾತ್ರ ಫೇಲ್ ಅಂದ್ರೆ ಅಷ್ಟೇ. ಹಾಗಂತಲೇ ನೀವು ಫೇಲ್ ಆಗಿ ಅಂತ ಹೇಳ್ತಾ ಇಲ್ಲ. ಫೇಲ್ ಆದ ವಿದ್ಯಾರ್ಥಿಗಳಿಗೆ, ಅಂಕ ಕಡಿಮೆ ಇದ್ದಂತಹ ವಿದ್ಯಾರ್ಥಿಗಳಿಗೆ, ನೆಕ್ಸ್ಟ್ ದೇರ್ ಇಸ್ ನೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಕಂಟಿನ್ಯೂಯಿಂಗ್ ದ ಎಜುಕೇಶನ್ ಅಂತಾರೆ, ಅದಕ್ಕೂ ಕೂಡ ಇದ್ದಿರುವ ವಿದ್ಯಾರ್ಥಿಗಳಿಗೆ ಟು ನಾಟ್ ವರಿ ಅಬೌಟ್ ದಟ್. ಭಾರತ ದೇಶ, ಆಲ್ರೆಡಿ ಖಾದರ್ ಅವರು ಹೇಳಿದರು, ಭಾರತ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ಯಾವುದು? ಚೈನಾ. ಆದರೆ ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂತಹ ದೇಶ ಆಗಿರುತ್ತೆ ಭಾರತ. ಹೌದಲ್ವಾ? ಬಟ್ ಜಾಬ್ ಕ್ರಿಯೇಷನ್, ಎಂಪ್ಲಾಯ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಲ್ಲ ಇಂಡಿಯಾಗೂ ಕೂಡ ಅತಿ ಹೆಚ್ಚಾಗಿ ಬರುವಂಥದ್ದು ಎಲ್ಲಿ? ಈ ಪ್ರಪಂಚದಲ್ಲಿ ಇದ್ರೂ ಕೂಡ ಎಲ್ಲಿಂದ ಬರುತ್ತೆ? ಚೈನಾ, ಮೇಡ್ ಇನ್ ಚೈನಾ, ಮೇಡ್ ಇನ್ ಚೈನಾ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ಕಿಲ್ಡ್ ಆಗಿ ವಿದ್ಯಾರ್ಥಿಗಳನ್ನ, ಸ್ಕಿಲ್ಡ್ ಆಗಿರುವಂತಹ ನಾಗರಿಕರನ್ನ ಪ್ರಿಪೇರ್ ಮಾಡಿದ್ರು. ಥಿಯರಿಟಿಕಲಿ ನೀನು ಹೇಗೆ ಇರು, ಪ್ರಾಕ್ಟಿಕಲಿ ಎಷ್ಟಿದೆಯಾ? ವಿತೌಟ್ ಸ್ಕಿಲ್ ದೇರ್ ಇಸ್ ನೋ ಜಾಬ್. ಪ್ರೆಸೆಂಟ್ ನಾನು ಕೂಡ ಅನುಭವಿಸಿದ್ದೀನಿ. ನನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಾರ್ತ್ ಅವರು ತುಂಬಾ ಸ್ಟೂಡೆಂಟ್ಸ್ ಇರುವಾಗ ಅವರು ಥಿಯರಿಟಿಕಲಿ ಏನೂ ಇಲ್ಲ, ಬಟ್ ಪ್ರಾಕ್ಟಿಕಲಿ ದೇರ್ ಬಿಟ್ಟು ಕೋಡಿಂಗ್ ಮಾಡ್ತೀಯಾ, ಯಾವ ರೀತಿ ಕೋಡಿಂಗ್ ಮಾಡಬೇಕು, ಯಾವ ರೀತಿ ಆರ್ಕಿಟೆಕ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಬೇಕು, ಯಾವ ರೀತಿ ಮ್ಯಾಕ್ರೋ ಮಾಡಿ, ಪ್ರಾಕ್ಟಿಕಲಿ ದೇ ಆರ್ ವೆರಿ ಗುಡ್. ಥಿಯರಿಟಿಕಲಿ ಒಂದು ಕ್ವಶನ್ ಕೇಳಿ ಅವ್ರಿಗೆ ಗೊತ್ತಿಲ್ಲ. ಇಂಪಾರ್ಟೆಂಟ್ ಇರುವಂಥದ್ದು ಥಿಯರಿ ಅಲ್ಲ, ಪ್ರಾಕ್ಟಿಕಲ್. ಇದು ಪೋಷಕರಲ್ಲಿದೆ. ನನ್ನ ಮಗ ಕಡಿಮೆ ಅಂಕ ತೆಗೆದಿದ್ದಾನೆ, ಅದನ್ನು ತೆಗೆದು ಬಿಸಾಕಿ
ಉತ್ತಮವಾದಂತಹ ಟ್ರೈನಿಂಗ್ ಅನ್ನು ನೀಡಿ ಉತ್ತಮವಾದಂತಹ ಕ್ಷೇತ್ರಕ್ಕೆ ಕಲಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನೊಂದು ಕೂಡ ನಮ್ಮಲ್ಲಿ ಇದಿದೆ ಗೊತ್ತಾ, ವಿದ್ಯಾರ್ಥಿಗಳಲ್ಲಿ ಕಂಪ್ಯಾರಿಸನ್, ಇನ್ನೊಬ್ಬನಿಗೆ ಹೋಲಿಕೆ ಮಾಡೋದು. ನಮ್ಮ ಪೋಷಕರು ಕೂಡ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೆಲ್ಫ್ ಆಗಿ ನನ್ನ ಮಗ 500, ಪಕ್ಕದ ಮನೆಯವರಿಗೆ 530, ನೀನು ಯಾಕೆ ತೆಗೆದಿಲ್ಲ? ಕಂಪ್ಯಾರಿಸನ್ ಇರಬಾರ್ದು. ನಿಮ್ಮ ಮಕ್ಕಳು ಥಿಯರಿಟಿಕಲಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ದೇ ಆರ್ ಗುಡ್ ಅಂತ ಅರ್ಥ. ಯಾವುದಾದ್ರೂ ಒಂದರಲ್ಲಿ ದೇ ಆರ್ ಪರ್ಫೆಕ್ಟ್, ದೇ ಆರ್ ಗುಡ್. ಬಟ್ ಅವರಿಗೆ ಬೇಕಾಗಿರುವಂತಹ ಬ್ಯಾಕ್ ಅಂಡ್ ಸಪೋರ್ಟ್ ಅಂಡ್ ಪರ್ಫೆಕ್ಟ್ ಎನ್ನುವಂತಹ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಇದು ಮಾಡುವಂತಹ ಇದನ್ನು ಕೊಡುವಂತಹ ಕೆಲಸ ನಮ್ಮ ಅನುಗ್ರಹ ಸಂಸ್ಥೆ ಮಾಡ್ತಾ ಇದೆ. ಅದೇ ರೀತಿ ಮಕ್ಕಳಿಗೆ ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ. ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ಜಾಯಿನ್ ಆಗಿದ್ದೀರಾ, ಜಾಯಿನ್ ಆದರೂ ಕೂಡ ನೀವೊಂದು ಏನು ಗೊತ್ತಾ, ಇವತ್ತಿನಿಂದ ನಿಮ್ಮನ್ನ ಸೆಲ್ಫ್ ಎಕ್ಸ್ಪ್ಲೋರ್ ಮಾಡಿ. ನನ್ನಲ್ಲಿರುವಂತಹ ಸ್ಟ್ರೆಂತ್ ಏನು, ನನ್ನಲ್ಲಿರುವಂತಹ ವೀಕ್ನೆಸ್ ಏನು, ನನ್ನಲ್ಲಿರುವಂತಹ ಸ್ಟ್ರೆಸ್ ಏನು, ನನ್ನಲ್ಲಿ ಉದ್ಘಾಟನಾ ಸಮಾರಂಭ ಅನ್ನುವಂತಹ ಮಾತು ನಮ್ಮ ಬ್ಯಾನರ್ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಒಂದು ಬ್ಯಾನರ್ ಅಲ್ಲಿ ಏನಿದೆ ಅಂದ್ರೆ, ನ್ಯೂ ಫ್ಯೂಚರ್ ಸ್ಟಾರ್ಟ್ ಫ್ರಮ್ ಹಿಯರ್. ಅಂದ್ರೆ ಬೇರೆ ಬೇರೆ ಸಂಸ್ಥೆಯಲ್ಲಿ ಕಲಿತು, ಬೇರೆ ಬೇರೆ ಕಾಲೇಜಲ್ಲಿ ಕಲಿತು, ಬೇರೆ ಬೇರೆ ವಿದ್ಯಾಭ್ಯಾಸ, ಬೇರೆ ಬೇರೆ ಒಂದು ಆಂಗಲ್, ಬೇರೆ ಬೇರೆ ಊರಿಂದ ಬಂದು ಇವತ್ತು ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು, ನಮ್ಮ ಸಂಸ್ಥೆ ಮೇಲೆ ಒಂದು ವಿಶ್ವಾಸ ಇಟ್ಟು ಇವತ್ತು ದಾಖಲಾತಿ ನೀವು ಪಡೆದುಕೊಂಡಿದ್ದೀರಿ. ಪೋಷಕರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಒಂದು ಯಾವುದಾದ್ರೂ ಒಂದು ಕನಸನ್ನು ಇಟ್ಟು ಇವತ್ತು ನಮ್ಮ ಸಂಸ್ಥೆಗೆ ನೀವು ಅಡ್ಮಿಷನ್ ಮಾಡಿಸಿದ್ದೀರಿ. ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಅಂದ್ರೆ ಈ ಒಂದು ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಇವತ್ತು ನ್ಯೂ ಫ್ಯೂಚರ್ ಸ್ಟಾರ್ಟ್ ಫ್ರಮ್ ಹಿಯರ್. ಇವತ್ತಿನಿಂದ ಅಂದ್ರೆ ಮುಂದಿನ ದಿನ ಅಂದ್ರೆ ಇವತ್ತು ನಾವು ಒಂದು ಕಾಲೇಜು ಪ್ರಾರಂಭೋತ್ಸವವನ್ನು ಪ್ರಾರಂಭ ಮಾಡಿ ಇವತ್ತಿನಿಂದ 5ನೇ ತಾರೀಕುವರೆಗೆ ಕೆಲವೊಂದು ಡಾಕ್ಯುಮೆಂಟೇಶನ್ ಪ್ರೊಸೀಜರ್ ನಡೆಯಲಿಕ್ಕಿದೆ. ಅದನ್ನು ನಾನು ವಿವರವಾಗಿ ತಿಳಿಸ್ತೇನೆ. ಇದರ ನಂತರ ನಿಮಗೆ ತರಬೇತಿಗಳಲ್ಲಿ, ನಿಮ್ಮ ವಿಭಾಗವಾರು ತರಬೇತಿಗಳಲ್ಲಿ ಬೇರೆ ಬೇರೆ ವಿಷಯವಾರು ನಿಮಗೆ ಪ್ರಾಕ್ಟಿಕಲ್ ಮತ್ತು ಥಿಯರಿಗಳನ್ನ ನೀಡಿ ನಿಮಗೆ ಒಂದು ಸ್ವಉದ್ಯೋಗ ಮತ್ತು ಉದ್ಯೋಗಿಗಳಾಗುವಂತಹ ಒಂದು ಉತ್ತೇಜನವನ್ನು ನೀಡುವಂತಹ ಕೆಲಸ ಮತ್ತು ಜವಾಬ್ದಾರಿಯ ಒಂದು ಸ್ಥಾನವನ್ನು ಇವತ್ತು ನಮ್ಮ ಹೆಗಲಿಗೆ ಬಂದಿದೆ. ಇವತ್ತು ನಮ್ಮ ಸಂಸ್ಥೆಯ ಬಗ್ಗೆ ನಿಮಗೆ ತಿಳಿಸಬೇಕಾದ್ರೆ, ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅನ್ನೋದು ಕಳೆದ 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಂಸ್ಥೆ ಅಡಿಯಲ್ಲಿ ಇಂತಹದೇ ಒಂದು ಸಂಸ್ಥೆ ಬೆಳ್ತಂಗಡಿಯಲ್ಲಿ ಸುಮಾರು ಒಂದು 1,500 ವಿದ್ಯಾರ್ಥಿಗಳಿಗೆ ಇಂತಹ ತರಬೇತಿಗಳನ್ನು ನೀಡಿ ಬಹಳಷ್ಟು ಎಕ್ಸ್ಪೋರ್ಟ್ ಕಂಪನಿಗಳಲ್ಲಿ, LG ಕಂಪನಿಗಳಲ್ಲಿ, ಏರೋಸ್ಟಾರ್ ಕಂಪನಿಗಳಲ್ಲಿ ಇವತ್ತು ಕೂಡ ಉದ್ಯೋಗದಲ್ಲಿದ್ದಾರೆ, ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇದ್ದಾರೆ, ಹಾಗೂ ಇವತ್ತು ಸೂಪರ್ವೈಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಕೆಲವೊಂದು ಫ್ಯಾಷನ್ ಡಿಸೈನಿಂಗ್ ಕಲಿತಂತಹ ವಿದ್ಯಾರ್ಥಿನಿ ಇವತ್ತು ಸಂಸ್ಥೆಗೆ ರಿಕ್ರೂಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಅಷ್ಟು ಸೀನಿಯಾರಿಟಿ ಲೆವೆಲ್ಗೆ ಹೋಗಿ ಇವತ್ತು ಉಳಿದ ಮಕ್ಕಳನ್ನು ಆ ಕಂಪನಿಗೆ ಒಂದು ಉದ್ಯೋಗಕ್ಕೆ ಒಂದು ತಗೊಳ್ಳುವಂತಹ ಒಂದು ಉತ್ತಮವಾದಂತಹ ಸ್ಥಾನದಲ್ಲಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂದು ತರಬೇತಿಯನ್ನು ಪಡೆದು ಒಂದು ಸಿಕ್ಕಿದಂತಹ ಒಂದು ಅವಕಾಶ ಆಗಿದೆ. ಆದ್ರಿಂದ ಈ ಕಳೆದ ಒಂದು 2019ರಿಂದ ಕೋವಿಡ್ ನಂತರ ಒಂದು ಕೆಲವೊಂದು ತಾಂತ್ರಿಕ ಮತ್ತು ಕೆಲವೊಂದು ಆಂತರಿಕವಾದಂತಹ ಒಂದು ಸಮಸ್ಯೆಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲವು ತರಬೇತಿಗಳನ್ನು ಕಂಟಿನ್ಯೂಷನ್ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅದರ ನಂತರ ಜಿಲ್ಲೆಯಾದ್ಯಂತ ಒಂದು ಸರ್ವೆ ಮಾಡಿ ನಾವು ಇದರ ಬೇಡಿಕೆಯ ಅನುಸಾರವಾಗಿ ನಾವು ಮುಡಿಪಿಗೆ ನಮ್ಮ ಸಂಸ್ಥೆಯನ್ನು ಪರಿಚಯ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ದಯವಿಟ್ಟು ನಮ್ಮ ಸಂಸ್ಥೆಗೆ ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ, ನೀವೆಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಸದಾ ನಮಗೆ ಸಂಸ್ಥೆಗೆ ನೀವು ಸಹಕಾರಿಯಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ವಿನಂತಿಯನ್ನು ಮಾಡಿಸ್ತಾ ಇದ್ದೇನೆ. ಹಾಗೂ ನಮ್ಮ ಸಿಬ್ಬಂದಿ ಬಗ್ಗೆ ನಿಮಗೆ ತಿಳಿಸುವುದಾದ್ರೆ, ಬಹಳ ನುರಿತ ಹಾಗೂ ಸೌಮ್ಯ ಸ್ವಭಾವದ ಎಲ್ಲ ರೀತಿಯಲ್ಲೂ ಪ್ರಾಕ್ಟಿಕಲ್ ಮತ್ತು ಥಿಯರಿ ರೂಪದಲ್ಲಿ ಅನುಭವಿಯಾಗಿರುವಂತಹ ಸ್ಟಾಫ್ ನಾವು ಈಗಾಗಲೇ ರಿಕ್ರೂಟ್ ಮಾಡ್ಕೊಂಡಿದ್ದೇವೆ. ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ವಿಭಾಗಕ್ಕೆ ಈಗ ಮೊದಲನೇದಾಗಿ ನಿಮಗೆ ನಾನು ತಿಳಿಸಬೇಕಾಗಿರೋದು, ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥದ್ದು ಕೆಲವರು ಅಂದ್ರೆ 2 ವಿಧದಲ್ಲಿ ಅಭಿಪ್ರಾಯವನ್ನು ತಿಳ್ಕೊಂಡಿದ್ದಾರೆ. ಕೆಲವರು ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಯಾವುದೋ ಒಂದು ಮೇಕಪ್ ಅಥವಾ ಬ್ಯೂಟಿಷಿಯನ್ ರಿಲೇಟೆಡ್ ಏನಾದರೂ ತಿಳ್ಕೊಂಡಿರ್ಬೋದು. ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಒಂದು ಇವತ್ತಿನ ಆಧುನಿಕ ಜಗತ್ತಲ್ಲಿ ಈ ವರ್ಷ ಇರುವಂತಹ ಟ್ರೆಂಡಿಂಗ್ ಗಾರ್ಮೆಂಟ್ಸ್ಗಳು, ವಸ್ತ್ರಗಳು ನೆಕ್ಸ್ಟ್ 2 ತಿಂಗಳು ಬಿಟ್ರೆ ಇವತ್ತಿನ ಟ್ರೆಂಡ್
2 ತಿಂಗಳಿಗೆ ಇರೋದಿಲ್ಲ. ನಿಮಗೆ ಅನುಭವ ಇರಬಹುದು. ಈ ವರ್ಷ ಒಂದು ಹಬ್ಬಕ್ಕೆ ಇರುವಂತಹ ಟ್ರೆಂಡ್ ನೆಕ್ಸ್ಟ್ ಹಬ್ಬಕ್ಕೆ ಇರೋದಿಲ್ಲ. ಇದನ್ನೆಲ್ಲ ಮಾಡಿಫಿಕೇಶನ್ ಮಾಡಿ ನ್ಯೂ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸವೇ ಫ್ಯಾಷನ್ ಡಿಸೈನಿಂಗ್ ವಿದ್ಯಾರ್ಥಿಗಳ ಕೆಲಸ. ಅಂದ್ರೆ ಉದಾಹರಣೆಗೆ ಹಲವಾರು ವಿಧದ ಗೌನ್ಗಳಿರ್ಬೋದು, ಸ್ಕರ್ಟ್ಗಳಿರ್ಬೋದು, ಲೆಹಂಗಾಗಳಿರ್ಬೋದು, ಡಿಸೈನ್ ವರ್ಕ್, ಕ್ರಾಫ್ಟ್ ವರ್ಕ್, ಎಂಬ್ರಾಯ್ಡರಿ ವರ್ಕ್, ಮತ್ತೆ ಡ್ರಾಯಿಂಗ್ಗಳಿರ್ಬೋದು, ಅದೇ ರೀತಿ ಬುರ್ಕಾ ಡಿಸೈನ್ಗಳಿರ್ಬೋದು. ಇದನ್ನೆಲ್ಲ ಒಂದು ಕಲಿಸಿಕೊಡುವಂತಹ ಪ್ರಯತ್ನ ಇವತ್ತು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ರೂಪದಲ್ಲಿ ನಮ್ಮ ಸಂಸ್ಥೆ ಒಂದು ಶ್ರಮ ವಹಿಸ್ತಾ ಇದೆ. ಅದೇ ರೀತಿ ತರಬೇತಿಯ ಮಧ್ಯದಲ್ಲಿ ಕಂಪನಿಗಳಿಗೆ ಕರ್ಕೊಂಡು ಹೋಗಿ ಅವರನ್ನ ಕಂಪನಿಗಳನ್ನು ವಿಸಿಟ್ ಮಾಡಿಸುವಂತಹ ಪ್ರಯತ್ನ ಕೂಡ ನಮ್ಮ ಸಂಸ್ಥೆ ಮಾಡುವಂತಹ ಒಂದು ಯೋಚನೆಯಲ್ಲಿದೆ. ಹಾಗೂ ಇವತ್ತು ಪ್ರಬಲವಾದಂತಹ ತಾಂತ್ರಿಕ ಶಿಕ್ಷಣ ವ್ಯವಸ್ಥೆಯಲ್ಲೂ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರದ ಸ್ಪರ್ಧಾತ್ಮಕತೆಗೆ ಕೊಡುಗೆ ನೀಡುವಂತಹ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ನುರಿತ ತಾಂತ್ರಿಕ ಉದ್ಯೋಗಿಗಳು ಹೊಂದಿರುವಾಗ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಆರ್ಥಿಕ ಬೆಳವಣಿಗೆ ಹೆಚ್ಚಿಸುವ ಸ್ಥಾನದಲ್ಲಿದೆ. ಇವತ್ತು ನಮ್ಮ ಕಂಪನಿಗಳಿಗೆ ನೀವು ನೋಡಬಹುದು, ಗೂಗಲ್ ಅಲ್ಲಿ ಹೊಡೆದು ನೋಡಿರ್ಬೋದು, ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಕೂಡ ವಾಂಟೆಡ್ ಅಪ್ಲಿಕೇಶನ್, ವಾಂಟೆಡ್ ಪೋಸ್ಟರ್ ನಿರಂತರ ಇರ್ತದೆ. ಅಂದ್ರೆ ತಾಂತ್ರಿಕವಾಗಿ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ಸಿಗುವುದು ಬಹಳ ಕಷ್ಟವಾಗಿದೆ. ಆದ್ದರಿಂದ ಮಕ್ಕಳಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡೋದೇ ಅಂದ್ರೆ, ಇವತ್ತು ನೀವೆಲ್ಲರೂ ಕೂಡ ಬಹಳಷ್ಟು ಕನಸನ್ನು ಇಟ್ಟು ಇಲ್ಲಿಗೆ ನೀವು ಬಂದಿರ್ತೀರಿ. ಪೋಷಕರು ಏನಾದ್ರೂ ಒಂದು ಯೋಚನೆಯನ್ನು ಇಟ್ಟುಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಒಂದು ಕನಸನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಗೆ ನೀವು ಅವರನ್ನ ಅಡ್ಮಿಷನ್ ಮಾಡಿಸಿಕೊಂಡಿದ್ದೀರಿ. ಅವರ ಕನಸುಗಳನ್ನು ಆಲೋಚನೆಗಳಾಗಿ ಪರಿವರ್ತಿಸಿ ಅವರ ಆಲೋಚನೆಗಳನ್ನು ಪ್ರಕ್ರಿಯೆಯಾಗಿ ಪ್ರಯತ್ನಿಸುವಂತಹ ಕೆಲಸ ನಮ್ಮ ಸಂಸ್ಥೆ ನಾವು ಒಂದು ಜವಾಬ್ದಾರಿ ಸ್ಥಾನವನ್ನಿಟ್ಟು ಮಾಡುವ ಒಂದು ಯೋಚನೆ ನಾವು ಮಾಡ್ತಾ ಇದ್ದೇವೆ. ಹಾಗೂ ಇವತ್ತು ಮುಖ್ಯವಾಗಿ ನಿಮಗೆ ತಿಳಿಸಬೇಕು ಏನು ಅಂದ್ರೆ, ನಮ್ಮ ಸಂಸ್ಥೆಯು ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಭಾಗವಾಗಿ ಅನುಗ್ರಹ ಟ್ರೈನಿಂಗ್ ಕಾಲೇಜನ್ನು ಈಗಾಗಲೇ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಬೆಳ್ತಂಗಡಿ ಮತ್ತೆ ಮುಡಿಪುವಲ್ಲಿ. ಇನ್ನು ಅತಿ ಶೀಘ್ರದಲ್ಲಿ ಮತ್ತೆ ನಾವು ಬೆಳ್ತಂಗಡಿಯಲ್ಲಿ ಇಂಥದೇ ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುವ ಒಂದು ಯೋಚನೆ ಮತ್ತು ಯೋಜನೆಯನ್ನು ಈಗಾಗಲೇ ರೂಪುಗೊಳ್ಳುತ್ತಾ ಇದೆ. ಅದೇ ರೀತಿ ನಮ್ಮ ಸಹ ಸಂಸ್ಥೆಯಾಗಿ ಅನುಗ್ರಹ ಸ್ಕೂಲ್ ಬುಕ್ ಹೌಸ್, ಅಂದ್ರೆ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಕಚೇರಿಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಟೇಷನರಿ ಸಾಮಗ್ರಿಗಳನ್ನು ಒಂದೇ ಸೂರಿನಡಿಯಲ್ಲಿ ಒಂದು ಕೊಡುವಂತಹ ಒಂದು ವ್ಯವಸ್ಥೆ ಇವತ್ತು ಅನುಗ್ರಹ ಸ್ಕೂಲ್ ಬುಕ್ ಹೌಸ್ ಮುಡಿಪು ಪಿಕೆಟ್ ಪಕ್ಕದ ಕಟ್ಟಡ ಪಿಕೆಟ್ ಟವರ್ ಮತ್ತೆ ಬೆಳ್ತಂಗಡಿಯಲ್ಲಿ ಸಂತೋಮ್ ಟವರ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮಾತ್ರವಲ್ಲ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇವತ್ತು ಸೇವಾ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯ ಅಂಗವಾಗಿ ಇನ್ನೊಂದು ಸೇವಾ ಕೇಂದ್ರವನ್ನು ನಾವು ತೆರೆದಿದ್ದೇವೆ. ಕಳೆದ 15 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ಕಳೆದ ಒಂದು 6 ತಿಂಗಳಿಂದ ನಮ್ಮ ಇದೇ ಕಟ್ಟಡದಲ್ಲಿ ಮೊದಲನೇ ಫ್ಲೋರ್ ಅಲ್ಲಿ ಆ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ನೀವೇನಾದ್ರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡುವ ಉದ್ದೇಶ ಇದ್ರೆ, ಅಥವಾ ಇನ್ನಿತರ ಆನ್ಲೈನ್ ಸಂಬಂಧಪಟ್ಟ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಗಳಿಗಿದ್ರೆ, ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆಗಳ ಸೇವೆಗಳು ಮತ್ತು ಅದರ ಮಾಹಿತಿಗಳು ನಿಮಗೆ ಏನಾದರೂ ಬೇಕಿದ್ರೆ ನಮ್ಮ ಇಲ್ಲಿ ಅನುಗ್ರಹ ಜನಸೇವಾ ಕೇಂದ್ರ ಇಲ್ಲಿ ಯಾವಾಗಲೂ ತೆರೆದಿದ್ದೆ. ಬೆಳಿಗ್ಗೆ 9 ಗಂಟೆಯಿಂದ 5:30 ಗಂಟೆವರೆಗೆ ನೀವು ವಿಸಿಟ್ ಮಾಡಿ ಏನೇ ಒಂದು ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಆಗ್ಬೇಕಿದ್ರೆ ದಯವಿಟ್ಟು ನೀವು ವಿಸಿಟ್ ಮಾಡಬಹುದು. ಎಲ್ಲಾ ರೀತಿಯಲ್ಲೂ ಮಾಹಿತಿ ನೀಡಿ ನಿಮಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವು ಸಿದ್ಧ ಇರುತ್ತೇವೆ. ಹಾಗೂ ಈಗಾಗಲೇ ಕೋರ್ಸ್ ರಿಲೇಟೆಡ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ಹುಡುಗರಿಗೆ ಇವತ್ತಿನ ಯುಗದಲ್ಲಿ ಹಲವಾರು ಕೋರ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಆಲ್ರೆಡಿ. ನಿಮಗೆ ಅಂದ್ರೆ SSLC ಫೈಲ್ ಆಗಿದ್ರೆ ನೀವು ಅನ್ಕೊಳ್ಬಹುದು, ನಾವು ಈ ತರ ಈ ಸಂಸ್ಥೆಗಳಿಗೆ ನೀವು ಹೋಲಿಸಬಹುದು. ನಾನು ನಿಮ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ, ನಿಮ್ಗೆ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ, ಹಾಗೂ ನಿಮ್ಗೊಂದು ಸಲಹೆ ನೀಡ್ತಾ ಇದ್ದೇನೆ. ನೀವು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗಬೇಡಿ. ಅಂದ್ರೆ ಇವತ್ತು ಒಂದು ಶಾಪ್ ಅಲ್ಲಿ ಒಂದು ಬೆಲೆ ಇರಬಹುದು, ಇನ್ನೊಂದು ಶಾಪ್ ಅಲ್ಲಿ ಇನ್ನೊಂದು ಬೆಲೆ ಇರಬಹುದು. ಆದ್ರೆ ಬೆಲೆಯನ್ನು ನೀವು ಬೆಲೆಯ ರೂಪದಲ್ಲಿ ವಸ್ತುಗೆ ನೀವು ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಅದರ ಗುಣಮಟ್ಟ, ಅದರ ಒಂದು ವ್ಯಾಲ್ಯೂ ಆಫ್ ದಿ ಎಜುಕೇಶನ್, ಅದರಲ್ಲಿ ಮತ್ತೆ ಹಿಂದಿರುವಂತಹ ಮತ್ತೆ ಯಾವುದೆಲ್ಲ ಒಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ನಿಮಗೆ ಸಿಗ್ತದೆ, ಅದರ ಸರ್ಟಿಫಿಕೇಟ್ ವ್ಯಾಲ್ಯೂ ಏನು ಅನ್ನೋದು ಮಾತ್ರ ನಿಮಗೆ ಮಾಹಿತಿ ಇರುವುದಿಲ್ಲ. ಇಂತಹ ಕೋರ್ಸ್ಗಳು ನೀವು ಜಿಲ್ಲೆಯಾದ್ಯಂತ ನೀವು ಅಡ್ವರ್ಟೈಸ್ ಮುಖಾಂತರ ನೀವು ನೋಡಿರ್ಬೋದು.
AC ಮೆಕ್ಯಾನಿಕಲ್ಗೆ ಬೇರೆ ಬೇರೆ ನೀವು ಅಡ್ಮಿಷನ್ ಬೇಡ ನೋಡಿರ್ಬೋದು. 15,000 ರೂಪಾಯಿಗೆ ದಿನಕ್ಕೆ 3 ಗಂಟೆ ಕ್ಲಾಸ್, ಆಮೇಲೆ 12,000 ರೂಪಾಯಿಗೆ. ಅದಕ್ಕೆ ಕಂಪೇರ್ ಮಾಡಿ ನಮ್ಮ ಸಂಸ್ಥೆಗೆ ನೀವು ದಯವಿಟ್ಟು ಹೋಲಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಸಂಸ್ಥೆಯ ಗುಣಮಟ್ಟವೇ ಬೇರೆ, ನಮ್ಮ ಸಂಸ್ಥೆ ಧ್ಯೇಯ ಮತ್ತು ಉದ್ದೇಶವೇ ಬೇರೆ. 100% ನಿಮಗೆ ಒಂದು ಉತ್ತಮವಾದಂತಹ ಸ್ಕಿಲ್ ಎಜುಕೇಶನ್ ಅನ್ನು ನೀಡುವುದರ ಮುಖಾಂತರ ನಿಮಗೆ ಆ ಖಾಲಿ ಎಜುಕೇಶನ್ ಮಾತ್ರವಲ್ಲದೆ ನಿಮಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಅನ್ನು ನೀಡುವ ಮುಖಾಂತರ ಮಾತ್ರವಲ್ಲ, ಅದರೊಂದಿಗೆ ನೀವು ಕೇವಲ ಒಂದು AC ಮೆಕ್ಯಾನಿಕಲ್ ಆದ್ರೆ ಸಾಧ್ಯವಾಗುವುದಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕಂಪನಿಗಳಿಗೆ ಹೋದಾಗ ಕಂಪ್ಯೂಟರ್ ನಾಲೆಡ್ಜ್ ಬೇಕು, ಆಗ ನೀವು ರಿಟರ್ನ್ ಬರುವ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬಂದ ವಿಷಯ. ಆದ್ರಿಂದ AC ಮೆಕ್ಯಾನಿಕಲ್ ಕೋರ್ಸ್ಗೆ ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ನಾವು ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸ್ ಕೊಡುವಂತಹ ಒಂದು ಪ್ರಯತ್ನ ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ, ಉಚಿತವಾಗಿ ಮಾಡ್ತಾ ಇದ್ದೇವೆ. ಮಾತ್ರವಲ್ಲ, ನಿಮಗೆಲ್ಲರಿಗೂ ಕೂಡ ಕಂಪ್ಯೂಟರ್ ಬೇಸಿಕ್ ಕ್ಲಾಸ್ ಅನ್ನು ನೀಡುವಂತಹ ಪ್ರಯತ್ನ ಕೂಡ, ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಅನ್ನು ಕೊಡುವ ಒಂದು ಪ್ರಯತ್ನ ಕೂಡ ನಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇದೆ. ಹಾಗೂ ನಿಮಗೆ ಕರಿಯರ್ ಗೈಡೆನ್ಸ್, ಆಮೇಲೆ ಮೋಟಿವೇಶನಲ್ ಕ್ಲಾಸ್. ನಮ್ಮ ಸಂಸ್ಥೆಯಲ್ಲಿ ಈಗ ಮೋಟಿವೇಶನಲ್ ಕ್ಲಾಸ್ ಅಂದ್ರೆ ಒಂದು ವಿದ್ಯಾರ್ಥಿಗಳಿಗೆ ನೀವು ತಿಳ್ಕೋಬಹುದು, ಫ್ರೆಂಡ್ ಬಂದು ಮಾತಾಡ್ಲಿಕ್ಕೆ ಒಂದು ಧೈರ್ಯ ಬರುವುದಿಲ್ಲ. ಇದೆಲ್ಲ ಕೂಡ ಒಂದು ಡಿಗ್ರಿ ಹೋಲ್ಡರ್ಸ್ ಆಗ್ಲಿಕ್ಕಾಗಲಿ, ಹೀಗೆ ಒಂದು ಅರ್ಜಿ ಬರೀಲಿಕ್ಕೆ ಮಾಸ್ಟರ್ ಡಿಗ್ರಿ ಆಗಿದವರು ಕೂಡ ಒಂದು ಅರ್ಜಿ ಬರೀಲಿಕ್ಕೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಇವತ್ತಿನ ಸಂದರ್ಭದಲ್ಲಿ ಇರುವುದಿಲ್ಲ. ಅಂತ ಒಂದು ವಿಷಯವನ್ನು ಮನಗಂಡು ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮತ್ತು ಸ್ಕಿಲ್ ಡೆವಲಪ್ಡ್ ಆಗಿರುವಂತಹ ಸ್ಪೆಷಲ್ ಕ್ಲಾಸ್ಗಳನ್ನು ಕೂಡ ನಮ್ಮ ಸಂಸ್ಥೆ ಮಾಡುವ ಪ್ರಯತ್ನ ಮುಂದೆ ಯೋಚನೆಯಲ್ಲಿ ಇದೆ. ಹಾಗೂ ಫ್ಯಾಷನ್ ಡಿಸೈನಿಂಗ್ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆ ಈಗಾಗಲೇ ಸಿದ್ಧವಾಗಿದೆ. ಎಂಬ್ರಾಯ್ಡರಿ ಮಿಷನ್ ಬಂದಿದೆ, ಟೈಲರಿಂಗ್ ಮಿಷನ್ ಬಂದಿದೆ. ಯಾರಿಗಾದ್ರೂ ಒಂದು 7th ಪಾಸ್ ಅಥವಾ 6th ಪಾಸ್ ಅಥವಾ ಹೌಸ್ ವೈಫ್ಸ್ ಇದ್ರೆ ಪಾರ್ಟ್ ಟೈಮ್ಗೆ ಕೋರ್ಸ್ಗೆ ಜಾಯ್ನ್ ಆಗಿ ನಿಮ್ಗೆ ನಾವು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಟೈಲರಿಂಗ್ ಮತ್ತೆ ಫ್ಯಾಷನ್ ಟೈಲರಿಂಗ್ ಏನಾದ್ರೂ ಆಸಕ್ತಿ ಇದ್ರೆ ನಮ್ಮಲ್ಲಿ ಒಂದು ಹೆಸರು ಕೊಡಿ, ನಿಮ್ಗೆ ನಾವು ಟೈಲರಿಂಗ್ ಕ್ಲಾಸ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೂ AC ಮೆಕ್ಯಾನಿಕಲ್ ಅಲ್ಲಿ ಮತ್ತೆ ಆಟೋಮೊಬೈಲ್ ಮೆಕ್ಯಾನಿಕಲ್ ಅನ್ನುವಂತಹ ಸಪರೇಟ್ ಕೋರ್ಸ್ ಇದೆ. ಆಟೋಮೊಬೈಲ್ ಅವರಿಗೆ ನಾನು ಗೈಡ್ ಈಗಾಗಲೇ ಮಾಡಿದ್ದೇವೆ. ಆಟೋಮೊಬೈಲ್ ಮೆಕ್ಯಾನಿಕಲ್ಗೆ ಅಡ್ಮಿಷನ್ ಆದವರು ಯಾರಾದ್ರೂ ಇದ್ರೆ ದಯವಿಟ್ಟು AC ಮೆಕ್ಯಾನಿಕಲ್ಗೆ ನೀವು ಕನ್ವರ್ಟ್ ಆಗೋದು ಬೆಟರ್ ಅನ್ನುವಂತಹ ಸಜೆಷನ್ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇವತ್ತು ನಿಮ್ಗೆ ಗೊತ್ತಿರಬಹುದು, 2 ದಿನ ಮಳೆ ಇಲ್ಲದಿದ್ರೆ ಇವತ್ತು ನಮಗೆ ಮನೆಯಲ್ಲಿ ಇರುವಂತಹ ಫ್ಯಾನ್ ಸಾಕಾಗುವುದಿಲ್ಲ. ಇವತ್ತು ಮೊದಲೆಲ್ಲ ಅಬ್ರಾಡ್ ಕಂಟ್ರಿಗಳಲ್ಲಿ ಪ್ರತಿ ಬಸ್ ಸ್ಟ್ಯಾಂಡ್ಗೂ, ಮನೆಗೆ ಬಿಡಿ ಮಾಲ್ಗಳಿಗೆ ಮಾತ್ರ ಅಲ್ಲ, ಬಸ್ ಸ್ಟ್ಯಾಂಡಿಗೂ ಕೂಡ AC ಅಬ್ರಾಡ್ ಕಂಟ್ರಿಗಳಲ್ಲಿ. ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಇಲ್ಲಿ ಕೂಡ ಸ್ಥಳೀಯವಾಗಿ ಕೂಡ ಪ್ರತಿ ಮನೆಗೆ AC-ಯನ್ನು ಹಾಕಿಸುವಂತಹ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ. ಮಾತ್ರವಲ್ಲ, ಅದರ ಒಂದು ಟೆಕ್ನಿಷಿಯನ್ ಇವತ್ತು ನಮ್ಮ ಇಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇಲ್ಲ. AC ಟೆಕ್ನಿಷಿಯನ್ ಕೋರ್ಸ್ ಮುಗಿಸಿ ಒಂದು 2 ವರ್ಷ ನೀವು ಪ್ರಾಕ್ಟಿಕಲ್ ಆಗಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ನೀವು ರಾಜ್ಯ ಮಾತ್ರ ಅಲ್ಲ, ಯಾವುದೇ ಪ್ರದೇಶಕ್ಕೆ ಹೋಗಿ ನೀವು ಸ್ವಂತವಾಗಿ ಒಂದು ಶಾಪ್ ಅನ್ನು ಮಾಡಿ ನಿಮ್ಮ ಕುಟುಂಬವನ್ನು ನೀವು ಧೈರ್ಯವಾಗಿ ನೀವು ಒಂದು ನಡೆಸುವಂತಹ ಒಂದು ಶಕ್ತಿ, ಆರ್ಥಿಕವಾದಂತಹ ಒಂದು ಸಬಲೀಕರಣದ ವ್ಯವಸ್ಥೆ ಇವತ್ತು ನಿಮ್ಮ ಇಂತಹ ತಾಂತ್ರಿಕ ಕೋರ್ಸ್ ಮಾಡಿದ್ರೆ ಸಾಧ್ಯ ಇದೆ ಅನ್ನುವಂಥದ್ದು ನಿಮ್ಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೂ NTTC ಕೋರ್ಸ್ ಬಗ್ಗೆ ತಿಳಿಸುವುದಾದ್ರೆ, NTTC ಅಂದ್ರೆ ನಿಮ್ಗೆ ಟೀಚರ್ಸ್ ಟ್ರೈನಿಂಗ್, ಪ್ರೈಮರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಕೂಡ ನಮ್ಮಲ್ಲಿ ಇದೆ. ಪ್ರೈಮರಿ ಟ್ರೈನಿಂಗ್ ಇವತ್ತು ಯಾರಾದ್ರೂ ಅಡ್ಮಿಷನ್ ಆಗಿದ್ರೆ ಅದು ಕೂಡ ನಮ್ಮಲ್ಲಿ 2 ವರ್ಷ ಮತ್ತು 1 ವರ್ಷ ಕೋರ್ಸ್ ಇದೆ. ಅವರಿಗೂ ಕೂಡ ನಾನು ಸಲಹೆ ಮಾಡೋದೇನೆಂದ್ರೆ, ಇವತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನುವಂಥದ್ದು ಟಾಪ್ ಮೋಸ್ಟ್ ಕೋರ್ಸ್. ಅದು ಆ ಕೋರ್ಸ್ಗೆ ನೀವು ಇನ್ನೊಮ್ಮೆ ಯೋಚಿಸಿ ಕನ್ವರ್ಟ್ ಆಗೋದು ಬೆಟರ್ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಸಲಹೆಯನ್ನು ನೀಡ್ತಾ ಇದ್ದೇನೆ. ಹಾಗೂ PGDCA ಕೋರ್ಸ್ ಕೂಡ ಇದೆ. PGDC ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್. ಇಲ್ಲಿ ಬಹಳಷ್ಟು ಸಂಸ್ಥೆಗಳು PGDCA ಹೆಸರಿನಲ್ಲಿ ನಿಮಗೆ ತರಬೇತಿಯನ್ನು ನೀಡುವಂತಹ ಸಂಸ್ಥೆಗಳು ಜಿಲ್ಲೆಯಾದ್ಯಂತ ಅಥವಾ ಎಲ್ಲಾ ಕಡೆ ಇದೆ. ಅದು PGDCಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ. ನಮ್ಮ ಸಂಸ್ಥೆಯು PGDCಯಲ್ಲಿ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಅದರಲ್ಲಿ ನಿಮಗೆ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಆಮೇಲೆ ಸಾಫ್ಟ್ವೇರ್ ರಿಲೇಟೆಡ್ ವರ್ಕ್, ಮತ್ತೆ ಬಹಳಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಬಹಳ ವಿಶ್ಲೇಷವಾಗಿ ನಿಮಗೆ ಅದನ್ನ ತರಬೇತಿಯನ್ನು ನಿಮಗೆ 2 ವರ್ಷ ನೀಡುವುದರ ಮುಖಾಂತರ ನಿಮ್ಮ ತರಬೇತಿ ನಂತರ ಒಂದು ಒಳ್ಳೆ ಕಂಪನಿಗಳಲ್ಲಿ ಅಥವಾ ಎಲ್ಲಿಯಾದ್ರೂ ಒಂದು ದೊಡ್ಡ ಮಾಲ್ಗಳಲ್ಲಿ ಬ್ಯಾಕ್ ಎಂಡ್ ಸೂಪರ್ವೈಸರ್ ಆಗಿ ಒಂದು ನಿಮಗೆ ಉದ್ಯೋಗವನ್ನು ಕೊಡಿ
ಕೊಡಿಸುವಂತ ಒಂದು ಪ್ರಯತ್ನ ನಾವು ನಿಮಗೆ ಮಾಡ್ತಾ ಇದ್ದೇವೆ. ಯಾರಾದ್ರೂ ಅಂತ ಆಸಕ್ತಿ ಇನ್ನು ಮುಂದೆ ಇದ್ರೆ ಇನ್ನು 20 ದಿನ ಅವಕಾಶ ಇದೆ. ಅಡ್ಮಿಷನ್ ಮಾಡ್ಲಿಕ್ಕೆ ಯಾರಾದ್ರೂ ಇದ್ರೆ ಇವತ್ತಿನಿಂದ 20 ದಿನ ಅವಕಾಶ ಇದೆ. ನಿಮ್ಮ ಕುಟುಂಬಸ್ಥರು, ನಿಮ್ಮ ಅಕ್ಕಪಕ್ಕದವರು, ನಿಮಗೆ ಪರಿಚಯಸ್ಥರು ಯಾರಾದ್ರೂ ಇದ್ರೆ ಇನ್ನು ಅಡ್ಮಿಷನ್ ಆಗಬಹುದು. AC ಮೆಕ್ಯಾನಿಕಲ್ಗೆ ಅಡ್ಮಿಷನ್ ಆಗ್ಬೋದು, ಫ್ಯಾಷನ್ ಡಿಸೈನಿಂಗ್ ಅಡ್ಮಿಷನ್ ಆಗ್ಬೋದು, PGDCA ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಅಡ್ಮಿಷನ್ ಆಗ್ಬೋದು. ಈ ಎಲ್ಲ ಒಂದು ಈ ಒಂದು ಸಮಾರಂಭ ಮುಗಿದ ನಂತರ ನಿಮಗೆ ಒಂದು ಲಘು ಉಪಹಾರದ ವ್ಯವಸ್ಥೆ ಇದೆ. ಅದನ್ನೆಲ್ಲ ನೀವು ಸ್ವೀಕರಿಸಿ ನಂತರ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೋಂದಾವಣಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಯಾರಾದರೂ ನೋಂದಾವಣಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಪೇರೆಂಟ್ಸ್ ಹೆಸರನ್ನು ನೀಡಿ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಿ ನಮ್ಮ ಸಂಸ್ಥೆಯನ್ನು ಶಿಸ್ತಿನಿಂದ ಒಂದೆಲ್ಲ ವಿಭಾಗಗಳನ್ನ ನೀವು ವಿಸಿಟ್ ಮಾಡಿ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಅಲ್ಲಿ ಒಂದು ಅರ್ಧ ಗಂಟೆ ನೀವು ಅಲ್ಲಿ ಕೂತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ID ಕಾರ್ಡ್ ಅನ್ನು ಮಾಡುವಂತ ಫಾರ್ಮ್ಯಾಟ್ ನಾವು ಈಗಾಗಲೇ ರೆಡಿ ಮಾಡಿದ್ದೇವೆ. ID ಕಾರ್ಡ್ ಅಲ್ಲಿ ನಿಮಗೆ ನಾವು ನಿಮ್ಮ ಡೀಟೇಲ್ಸ್ ಅನ್ನು ಫಿಲ್ಅಪ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಕ್ಲಾಸ್ ಪ್ರಾರಂಭವಾಗುವ ದಿನಗಳಲ್ಲಿ ನಿಮ್ಗೊಂದು ID ಕಾರ್ಡ್ ನಾವು ನೀಡ್ತಾ ಇದ್ದೇವೆ. ಅದರ ನಂತರ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಸಮವಸ್ತ್ರದ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಸಮವಸ್ತ್ರ ಇಲ್ಲದಿದ್ರೆ ಅದು ಒಂದು ಸರಿಯಾದ ವ್ಯವಸ್ಥೆ ಅಲ್ಲ. ಯಾವುದೇ ಒಂದು ಇಲಾಖೆಗಳಾಗಲಿ ಯಾವುದೇ ಒಂದು ಕಂಪನಿಗಳಾಗಲಿ ಸಮವಸ್ತ್ರ ಇದ್ರೆ ಅದರ ಒಂದು ಶಿಸ್ತುವೇ ಬೇರೆ. ಅಂದ್ರೆ ನೀವು ತಿಳ್ಕೊಬಹುದು ಒಂದು ಎಕ್ಸ್ಪೆನ್ಸ್ ಆಗ್ತದೆ ಅಂತ. ಡೈಲಿ ಒಂದೊಂದು ಗಾರ್ಮೆಂಟ್ಸ್, ಒಂದೊಂದು ಬಟ್ಟೆಗಳನ್ನ ನೀವು ಹಾಕೊಂಡು ಬರ್ಬೇಕಾಗ್ತದೆ. ಅದಕ್ಕಿಂತ ಒಂದು 2 ಜೋಡಿ ಬಟ್ಟೆ ನೀವು ನಮ್ಮ ಸಂಸ್ಥೆಯಿಂದ ನೀವು ಯೂನಿಫಾರ್ಮ್ ಆಗಿ ತಗೊಂಡ್ರೆ 2 ವರ್ಷ ನೀವು ಶಿಸ್ತಿನಿಂದ ID ಕಾರ್ಡ್ ಹಾಕಿ ಒಂದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಒಂದು ಸಂಸ್ಥೆಗೆ ನಿಮ್ಮ ವಿದ್ಯಾರ್ಥಿಗಳು ಬರ್ತಾರೆ. ನೋಡುವವರಿಗೂ ಕೂಡ ಒಂದು ಅಮೂಲ್ಯವಾದ ಒಂದು ಶಿಸ್ತಿನಿಂದ ಕೂಡಿದಂತಹ ಒಂದು ವಿಷಯವಾಗಿ ಅದು ಒಂದು ರವಾನೆ ಆಗ್ತದೆ. ಆದ್ದರಿಂದ ದಯವಿಟ್ಟು ಸಹಕರಿಸಬೇಕು. ಅದರ ಯೂನಿಫಾರ್ಮ್ನ ಚಾರ್ಜಸ್ ಎಷ್ಟು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೇವೆ. ಈಗ ಇವತ್ತು ಮೆಷರ್ಮೆಂಟ್ಗೆ ಕಂಪನಿಯವರು ಬಂದಿದ್ದಾರೆ. ಇದೆಲ್ಲ ನಮ್ಮ ಸಮಾರಂಭ ಆದ್ಮೇಲೆ ಕ್ಲಾಸ್ ರೂಮ್ಗೆ ಹೋಗಿ ID ಕಾರ್ಡ್ ಫಿಲ್ಅಪ್ ಮಾಡಿ ಅಡ್ಮಿಷನ್ಗೆ ಮತ್ತೆ ನಿಮಗೆ ಡಾಕ್ಯುಮೆಂಟೇಶನ್ ಏನಾದರೂ ಪೆಂಡಿಂಗ್ ಇದ್ರೆ ನಿಮ್ಗೊಂದು ಚೆಕ್ ಲಿಸ್ಟ್ ಮಾಡಿದ್ದೇವೆ. ಆ ಚೆಕ್ ಲಿಸ್ಟ್ ಅನ್ನು ಪ್ರತಿ ಸ್ಟೂಡೆಂಟ್ಸ್ ಕೂಡ ನೀವು ತಗೊಂಡು ಹೋಗಬೇಕು. ಅದಕ್ಕೆ ನಿಮಗೆ ಮುಂದಿನ 5ನೇ ತಾರೀಕುವರೆಗೆ ನಿಮಗೆ ಟೈಮ್ ಕೊಡ್ತೇವೆ. ಅದರ ನಂತರ ನೀವು ಅದು ಏನು ಪೆಂಡಿಂಗ್ ಇದೆ ಆ ಡಾಕ್ಯುಮೆಂಟೇಶನ್ ಅನ್ನು ನೀವು ನಿಮ್ಮ ವಿಭಾಗದ ಲೆಕ್ಚರ್ಸ್ಗಳ ಮುಖಾಂತರ ನೀವು ಅದನ್ನ ಕಂಪ್ಲೀಷನ್ ಮಾಡಬೇಕು. ಹಾಗೆ ಇನ್ನೊಂದು ವಿಷಯ ನಿಮಗೆ ತಿಳಿಸಬೇಕಾದ್ರೆ ನೀವು ಶಿಸ್ತು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾವು ಪೋಷಕರಿಗೆ ನಾನು ನಿಮ್ಮ ಹತ್ರ ಮನವಿ ಮಾಡುವುದೇನೆಂದ್ರೆ ಶಿಸ್ತಿನ ವಿಷಯದಲ್ಲಿ ರಾಜಿ ಮಾಡಿಕೊಳ್ಬೇಡಿ. ಅದರಲ್ಲಿ ನಾನು ಬಹಳ ಸ್ಟ್ರಿಕ್ಟ್. ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾನೇ ಪ್ರಿನ್ಸಿಪಲ್ ಆಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಆದ್ರಿಂದ ಶಿಸ್ತು ಅಂದ್ರೆ ಮೊಬೈಲ್ ಅಲೋ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ. ಮೊಬೈಲ್ ಸಿಕ್ಕಿದ್ರೆ 2 ವರ್ಷ ಕೊಡೋದಿಲ್ಲ ನಾವು, 2 ವರ್ಷ ನಿಮಗೆ ಸಿಗೋದಿಲ್ಲ. ಆದ್ರಿಂದ ಕ್ಲಾಸ್ ರೂಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡಿ. ಮೊಬೈಲ್ ಯೂಸ್ ಮಾಡೋದ್ರಿಂದ ಎಷ್ಟು ನಿಮಗೆ ಅದರಲ್ಲಿ ಉಪಯುಕ್ತ ಇದೋ ಅದರ 3 ಪಟ್ಟು ಡೇಂಜರ್ಸ್ ಇದೆ ಅನ್ನೋದು ಕೂಡ ನೀವು ತಿಳ್ಕೊಳ್ಳಿ ಪೋಷಕರೇ. ಆದ್ರಿಂದ ಏನಾದ್ರೂ ನಿಮ್ಮ ಮಕ್ಕಳಿಗೆ ಮೊಬೈಲ್ ಇದ್ರೆ ರಿಸೆಪ್ಷನ್ ಕೌಂಟರ್ ಇದೆ, ನೀವು ಅಲ್ಲಿ ಡೆಪಾಸಿಟ್ ಮಾಡಿ, ಅಂದ್ರೆ ಇಡೀ ಕ್ಲಾಸ್ ರೂಮ್ಗೆ ಅಲೋ ಮಾಡ್ತೇವೆ. ಆಮೇಲೆ ಸಂಜೆ ಹೋಗುವಾಗ ತಗೊಂಡು ಹೋಗ್ಬೋದು. ಹಾಗೂ ID ಕಾರ್ಡ್ ನಾವು ನಿಮ್ಗೆ ಕೊಡ್ತೇವೆ. ಅದನ್ನು ಕೂಡ ಕೆಲವರು ವಿದ್ಯಾರ್ಥಿಗಳು ಸ್ಟೈಲ್ ಮಾಡುವಂತಹ ಒಂದು ನಾವು ಬೇರೆ ಬೇರೆ ಸಂಸ್ಥೆ ನೋಡಿದ್ದೇವೆ. ಅಂದ್ರೆ ಅದು ಜೇಬಲ್ಲಿ ಹಾಕೊಂಡು ಬರೋದು, ಮನೆಯಿಂದ ಬರುವಾಗ ಕ್ಲಾಸ್ ರೂಮ್ ಅಲ್ಲಿ ಹಾಕೊಳ್ಳೋದು, ಬೆಲ್ಟ್ ಮಾತ್ರ ಹೊರಗಡೆ ಹಾಕೋದು, ಇಂಥದ್ದೆಲ್ಲ ಇದ್ರೆ ನಾನು ಅದು ಶಿಸ್ತು ವಿಷಯದಲ್ಲಿ ನಾನು ರಾಜಿ ಮಾಡಿಕೊಳ್ಳೋದಿಲ್ಲ. ಪೋಷಕರು ನಮ್ಮೊಂದಿಗೆ ನೀವು ಮ್ಯಾನೇಜ್ಮೆಂಟ್ ಜೊತೆ ನೀವು ದಯವಿಟ್ಟು ಸಹಕರಿಸಬೇಕು. ಹಾಗೂ ಬುಕ್ಸು ನಿಮ್ಗೆ ಈಗಾಗಲೇ ನಾನು ನೋಟ್ಸ್ ಮತ್ತೆ ಬುಕ್ಸ್ ವಿಷಯದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮಗೆ ತಿಳಿಸ್ತೇವೆ ಯಾವ ಬುಕ್ಸ್ ಎಲ್ಲ ನಿಮ್ಗೆ ಅಗತ್ಯ ಇದೆ ಅನ್ನುವಂಥದ್ದು. ಅದರಲ್ಲಿ 2 ಆಪ್ಷನ್ ನಾವು ನಿಮಗೆ ಪ್ಲಾನ್ ಮಾಡ್ತಾ ಇದ್ದೇವೆ. ಒಂದು ಸ್ಥಳೀಯ ಶಾಪ್ಗಳಲ್ಲಿ ನೀವು ಸ್ಟೇಷನರಿ ಅಂಗಡಿಗಳಲ್ಲಿ ತಗೊಳ್ಬಹುದು 100 ಪೇಜಿದು 200 ಪೇಜಿದು ಮತ್ತೆ ಡ್ರಾಯಿಂಗ್ ಬುಕ್. ಇನ್ನೊಂದು ಯೋಚನೆ ನಾವು ರೂಪಿಸಿದ್ದೇವೆ. ನಮ್ದೇ ಬೋರ್ಡ್ ಇರುವಂತಹ ಬುಕ್ಸ್ ನಾವು ಪ್ರಿಂಟ್ ಆಲ್ರೆಡಿ ಮಾಡಿದ್ದು ಇದೆ. ಒಂದು ಸ್ಯಾಂಪಲ್ ನಿಮ್ಗೆ ಮೇಲೆ ತೋರಿಸ್ತೇವೆ, ಬೇಕಾದ್ರೆ ನೀವು ನೋಡ್ಕೊಂಡು ಹೋಗ್ಬೋದು. ಅದು ಕೂಡ ಆ ಬುಕ್ಸ್ ನಿಮ್ಮಲ್ಲಿ ಇದ್ರೆ ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಇರ್ತದೆ. ಇಂತಹ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ನಿಮ್ಮ ಬುಕ್ ನೋಡುವಾಗಲೇ ಗೊತ್ತಾಗ್ತದೆ. ನೀವು ಶಾಪ್ಗಳಲ್ಲಿ ಏನು ಚಾರ್ಜಸ್ ಕೊಡ್ತೀರೋ 200 ಪೇಜ್ ಬುಕ್ಗೆ, ಅದೇ ಬುಕ್ ಜಸ್ಟ್ ಒಂದು 5 ಅಥವಾ 10 ರೂಪಾಯಿ ಜಾಸ್ತಿ ಕೊಟ್ರೆ ನಮ್ಮ ಸಂಸ್ಥೆಯ ಬುಕ್ಕೆ ನಿಮಗೆ ಸಿಗಲಿಕ್ಕಿದೆ. ಅದೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರ್ತದೆ. ನೀವು ಯೋಚನೆ ಮಾಡಿ ನೀವೇ ನಮಗೆ ಏನಾದರೂ ಸಲಹೆ ಕೊಡಿ. ಆಮೇಲೆ ಪೋಷಕರಲ್ಲಿ ಕೂಡ ಅಷ್ಟೇ, ತರಬೇತಿ ವಿಷಯಗಳಲ್ಲಿ, ಶಿಸ್ತು ವಿಷಯಗಳಲ್ಲಿ, ಪಠ್ಯಕ್ರಮದ ವಿಷಯಗಳಲ್ಲಿ ಏನಾದರೂ ನಿಮಗೆ ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು ನನ್ನ ನಂಬರನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನನಗೆ ನೀವು ಅಥವಾ ನಮ್ಮ ಆಡಳಿತ ಸಮಿತಿಗೆ ನೀವು ನೇರವಾಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಅದನ್ನು ನಾವು ಸ್ವೀಕರಿಸ್ತೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನು ತಿದ್ದುಪಡಿ ಮಾಡುವಂತಹ ಕ್ರಮವು ಕೂಡ ನಮ್ಮ ಸಂಸ್ಥೆ ನಿಮ್ಮೊಂದಿಗೆ ಸಹಕರಿಸ್ತೇವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೂ ಇನ್ನೊಂದು ವಿಷಯ ನಿಮಗೆ ನಾನು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಡಿಸ್ಟೆನ್ಸ್ ಎಜುಕೇಶನ್ ವಿಷಯ. ಇವತ್ತು ನಮ್ಮ ಬ್ಯಾನರ್ ಕೆಳಗಡೆ ಡಿಸ್ಟೆನ್ಸ್ ಎಜುಕೇಶನ್ ಅಪರ್ಚುನಿಟಿ ಫಾರ್ UG, PG ಮತ್ತು ಡಿಪ್ಲೊಮಾ ಅಪರ್ಚುನಿಟಿಯನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ.
ಅವರಿಗೆ ಅನುಗ್ರಹ ಸಮೂಹ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲಾ ರೀತಿಯ ಮಾರ್ಗದರ್ಶನ ನೀಡಿದಂತಹ ಮಿಸ್ಟರ್ ತಲ್ಹತ್ ಎಂಜಿ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅನುಗ್ರಹ ವಿದ್ಯಾಸಂಸ್ಥೆ, ಇವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದಂತಹ ಸಿದ್ದಿಕ್ ಉಸ್ತಾದ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ತೌಸಿಫ್ ಕಕ್ಕಿಂಜೆ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಈ ಒಂದು ಸಭೆ ನಡೆಯಬೇಕಾದ್ರೆ, ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ ಬಹಳಷ್ಟು ಕೆಲಸ ಕಾರ್ಯಕ್ರಮಗಳಲ್ಲಿತ್ತು. ಇದಕ್ಕೆ ಸಹಕಾರ ನೀಡಿದಂತಹ ನಮ್ಮ ಇರ್ಫಾನ್ ಬೆಳ್ತಂಗಡಿ ಬಂದಿದ್ದಾರೆ, ಅದೇ ರೀತಿ ನಾಸಿಕ್ ರವರು ಬಂದಿದ್ದಾರೆ. ಅವರನ್ನು ಕೂಡ ಗುರುತಿಸಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿದಂತಹ ಎಸ್ಕೆ ಟವರ್ನ ಮುಖ್ಯಸ್ಥರಾಗಿರುವಂತಹ ಅಬ್ದುಲ್ ಖಾದರ್ ಹಾಜಿ ಅವರಿಗೂ ಕೂಡ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅದರ ಮ್ಯಾನೇಜರ್ ಆಗಿರುವಂತಹ ಇಬ್ರಾಹಿಂ ರವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿ ನಮಗೆ ಸಹಕರಿಸಿದಂತಹ ಪರಸ್ ಡ್ರೆಸ್ ಅಂಗಡಿ ಇದೆ, ಅವರ ಮುಖ್ಯಸ್ಥರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಎಡಭಾಗದಲ್ಲಿ ಡೈಪರ್ ಪಾಯಿಂಟ್ ಇದೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾಜ್ ಕಲೆಕ್ಷನ್ ಅವರು, ಅದೇ ರೀತಿ ಕೆಜಿ ಬಜಾರ್ನವರು, ಫುಟ್ವೇರ್ ನವರು, ಮತ್ತೆಲ್ಲ ಈ ಬಿಲ್ಡಿಂಗ್ ನಲ್ಲಿರುವಂತಹ ಕಟ್ಟಡದಲ್ಲಿರುವಂತಹ ಎಲ್ಲ ವರ್ತಕರು ನಮ್ಮೊಂದಿಗೆ ಒಂದು 2 ಗಂಟೆಗಳ ಕಾಲ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ, ಕೆಜಿ ಬಜಾರ್ನ ಉಸ್ತಾದ್ರವರು ಕೂಡ ನಮಗೆ ತುಂಬಾ ಇದಕ್ಕಿಂತ ಮೊದಲು ಕೂಡ ಸಹಕಾರ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಅವರನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಲೈವ್ ಮೀಡಿಯಾದ ಮುಖ್ಯಸ್ಥರ ಹೆಸರು ಅರುಣ್ ರವರು ಬಂದಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮುಡಿಪು ಭಾಗದಲ್ಲಿ ಒಂದು ದೊಡ್ಡ ಅನುಗ್ರಹ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶವಾಗಿರುವಂಥ ಈ ಮುಡಿಪು ಇಲ್ಲಿನ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡ ವಿದ್ಯಾರ್ಥಿಗಳು ನಗರ ಪ್ರದೇಶಗಳಿಗೆ ಹೋಗಿ ದುಬಾರಿಯಾದ ಫೀಸನ್ನು ಕೊಟ್ಟು ವಿದ್ಯಾಭ್ಯಾಸ ಮಾಡುವಂಥ ಒಂದು ಅವಸ್ಥೆ ಇದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಈಗಿನ ಕಾಲಕ್ಕೆ ಅತ್ಯವಶ್ಯಕವಾದಂತಹ ಆಧುನಿಕ ತಂತ್ರಜ್ಞಾನದ ರೂಪದ ಸ್ಕಿಲ್ಲಿನ ವ್ಯವಸ್ಥೆ, ಟ್ರೈನಿಂಗ್, ಅದರ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಪರಿಸರದಲ್ಲಿ ಮಾಡಿದ್ದು ಒಂದು ದೊಡ್ಡ ಅನುಗ್ರಹ ಅಂತ ಹೇಳಿ ಹೇಳ್ಬೋದು. ದೇವರು ಮನುಷ್ಯನಿಗೆ ಕೊಡುವ ದೊಡ್ಡ ಅನುಗ್ರಹ ಅಂತ ಹೇಳಿದರೆ ಅದು ವಿದ್ಯಾಭ್ಯಾಸ ಆಗಿದೆ. ಯಾವುದೇ ಸಂಪತ್ತಲ್ಲ ಅಥವಾ ಆಸ್ತಿ ಅಲ್ಲ. ದೊಡ್ಡ ಅನುಗ್ರಹ ಅಂತ ಹೇಳಿದರೆ ಅದೊಂದು ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಅನುಗ್ರಹ ಟ್ರೈನಿಂಗ್ ಸೆಂಟರ್ ಅದು ಯಾವುದಿದೆ, ಅದು ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ತಲ್ಹತ್ ಬಾಯ್ ಇರ್ಬೋದು, ಅವರ ಸಿಬ್ಬಂದಿ ವರ್ಗದವರು ಇರ್ಬೋದು. ಅವರು ಇಲ್ಲಿ ಹೊಸದಾಗಿ ಮಾಡಿರುವಂಥದ್ದಲ್ಲ, ಅವರು ತಮ್ಮ ಅನುಭವದ ಆಧಾರದಲ್ಲಿ, ಅಂದರೆ 15 ವರ್ಷಗಳಿಂದ ಈಗಾಗಲೇ ಬೆಳ್ತಂಗಡಿಯಲ್ಲಿ ಅದನ್ನು ಪ್ರಾರಂಭಿಸಿ ಯಶಸ್ವಿಯಾಗಿದ್ದಾರೆ. ಎಷ್ಟೋ ಮಂದಿಗೆ ಅಲ್ಲಿ ಒಂದು ಬಹಳ ಅಂದರೆ ನಿರಾಶೆಯಾದಂತಹ, ಫೇಲಾದಂತಹ ವಿದ್ಯಾರ್ಥಿಗಳು ಇರ್ಬೋದು, SLCಯಲ್ಲಿ PUCಯಲ್ಲಿ. ಅಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಟ್ರೈನಿಂಗ್ ಕೊಟ್ಟು ಎಷ್ಟೋ ಮಂದಿ ನನ್ನ ಅನುಭವದಲ್ಲಿ ಅವರು ಉದ್ಯೋಗ ಮಾತ್ರ ಮಾಡುವಂಥದ್ದು ಮಾತ್ರ ಅಲ್ಲ, ಸ್ವಂತ ಉದ್ದಿಮೆಯನ್ನು ಕೂಡ ಪ್ರಾರಂಭಿಸಿ ಯಶಸ್ವಿಯಾದಂಥ ಅನುಭವಗಳಿದೆ. ಈ ಮುಡಿಪಿನಲ್ಲಿ, ಈ ಪರಿಸರದಲ್ಲಿ ಈ ಒಂದು ಪ್ರಾರಂಭಿಸಲಾದಂಥ ಈ ಒಂದು ಸಂಸ್ಥೆ ಅದೊಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಪ್ರೊಫೆಷನಲ್ ಆಗಿ ನಮಗೆ ಕಾಣ್ತಾ ಇದೆ. ಕೇವಲ ಒಂದು ಟ್ರೈನಿಂಗ್ ಕ್ಲಾಸ್ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ರಾಸಿ ಕೂಡಿ ಹಾಕಿ ಕೊಡುವಂಥ ಒಂದು ಟ್ರೈನಿಂಗ್ ಅಲ್ಲ. ಯಾವುದೇ ಒಂದು ಪ್ರೊಫೆಷನಲ್ ಆದಂಥ ಕಾಲೇಜುಗಳಿಗೆ ಒಂದು ಕಡಿಮೆ ಇಲ್ಲದಂತೆ ಒಂದು ಸಮವಸ್ತ್ರ ಇರ್ಬೋದು, ಮತ್ತು ಕ್ಲಾಸ್ ರೂಮ್ ಇರ್ಬೋದು, ಮತ್ತು ಸ್ಟಾಫ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ಪ್ರೊಫೆಷನಲ್ ಆದಂಥ ಒಂದು ವ್ಯವಸ್ಥೆಯ ಮೂಲಕ ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭಿಸಿದ್ದಾರೆ. ನಿಮಗೆ ಅವರ ಒಂದು ಕ್ಲಾಸ್ ರೂಮ್ ಕಟ್ಟಡ ಆಗಲಿ ಮತ್ತು ಅಲ್ಲಿನ ವ್ಯವಸ್ಥೆಯನ್ನು ನೀವು ನೋಡುವಾಗ ನಿಮಗೆ ಅದರ ಎಲ್ಲ ವಿಷಯ ನಿಮಗೆ ಮನದಟ್ಟಾಗ್ತದೆ. ಆದ್ದರಿಂದ ಇದೊಂದು ವರದಾನ ಅಂತ ಹೇಳ್ಬೋದು. ಹೆಚ್ಚಿನ ವಿದ್ಯಾರ್ಥಿಗಳು, ಪೋಷಕರು ಈ ಒಂದು ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಏನೆಲ್ಲ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆಯೋ ಪ್ರತಿಯೊಂದಕ್ಕೂ ಕೂಡ ಅವರು ಉತ್ತಮ ಸಲಹೆಯನ್ನು ಕೊಡ್ತಾರೆ. ಒಳ್ಳೆ ಟೀಮ್ ಇದೆ. ನಿಮಗೆ ಬೇಕಾದಂಥ ಮಾರ್ಗದರ್ಶನ, ಮೋಟಿವೇಶನ್ ಕೂಡ ಅವರು ಸಂದರ್ಭ ಅನುಸಾರ ನೀಡ್ತಾ ಇರ್ತಾರೆ. ಎಲ್ಲ ವಿಧದ ಶುಭಾಶಯನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ, ಎಲ್ಲರಿಗೂ ಒಂದು ವಿದ್ಯಾಭ್ಯಾಸವನ್ನು ಪಡೆದು ಹೆಚ್ಚು ಈ ಭಾಗದವರಿಗೆ ಉಪಕಾರ ಆಗುವಂಥ ಒಂದು ಸಂಸ್ಥೆಯಾಗಿ ಮಾರ್ಪಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ.
ಅನುಗ್ರಹ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ ಇದರ ಸಂಸ್ಥೆಯಾದಂತಹ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಇಂದು ಹಮ್ಮಿಕೊಂಡಿರುವಂತಹ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಸಮ್ಮಿಲನ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೊಂದು ವಿಷನ್ ಒಂದು ಥೀಮ್ ಒಂದು ಕೋರ್ಸನ್ನು ಇಟ್ಟುಬಿಟ್ಟೆ ಆಗಿರುತ್ತೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು ದ ನ್ಯೂ ಫ್ಯೂಚರ್ ಸ್ಟಾರ್ಟ್ ಫ್ರಮ್ ಹಿಯರ್. ಖಂಡಿತವಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾದಂತಹ ಅವರ ಡ್ರೀಮನ್ನು ಫುಲ್ಫಿಲ್ ಮಾಡುವಂತಹ ಎಲ್ಲ ರೀತಿಯ ಸಹಕಾರ ನಮ್ಮ ATC ಸಂಸ್ಥೆ ಕಡೆಯಿಂದ ಖಂಡಿತವಾಗಲೂ ದೊರಕಲಿದೆ ಅನ್ನುವಂತಹ ಅಶ್ಯೂರೆನ್ಸ್ ಆ್ಯಂಡ್ ಇಚ್ಛೆಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಆ್ಯಸ್ ಎ ನಿರ್ದೇಶಕನಾಗಿರುವಂಥ ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಮತ್ತು ಅವರಿಗೆಲ್ಲ ರೀತಿಯಾದಂತಹ ಸಪೋರ್ಟನ್ನು ನೀಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಭಾಗವಾಗಿ ಅನುಗ್ರಹ ಟ್ರೈನಿಂಗ್ ಕಾಲೇಜು ಹಲವಾರು ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ 2019ರಿಂದ ಒಂದು ಕೋವಿಡ್ ಎನ್ನುವಂಥ ಒಂದು ಮಹಾಮಾರಿಯ ಒಂದು ಕಾರಣದಿಂದ ಕೆಲವೊಂದು ತಾಂತ್ರಿಕ ಮತ್ತು ಆಂತರಿಕ ವ್ಯವಸ್ಥೆಯಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ಎಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ, ಕುಟುಂಬಸ್ಥರ ಸಹಕಾರದಿಂದ ಟೋಟಲಿಯಾಗಿ ಎಲ್ಲರ ಸಹಕಾರದಿಂದ ಇವತ್ತು ಮುಡಿಪು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪಲ್ಲಿ ನಾವು ಈ SK ಟವರ್ನಲ್ಲಿ ಇವತ್ತು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ತಾಂತ್ರಿಕ ಮತ್ತು ವೃತ್ತಿಪರ ತರಬೇತಿಯನ್ನು ನೀಡುವಂಥ ಒಂದು ಸಂಸ್ಥೆಯನ್ನು ಪರಿಚಯಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷವನ್ನು ಪಡ್ತಾ ಇದ್ದೇನೆ. ಈಗಾಗಲೇ ಇವತ್ತಿನಿಂದ ಕಾಲೇಜು ಪ್ರಾರಂಭವಾಗಲಿಕ್ಕಿದೆ. 5ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗಲಿಕ್ಕಿದೆ. ಇವತ್ತು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡೋದು, ಚಿಂತನೆಯೇ ಬಂಡವಾಳ, ಉದ್ಯಮವೇ ದಾರಿ, ಕಠಿಣ ಪರಿಶ್ರಮವೇ ಪರಿಹಾರ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಕಳೆದ 2019ರಿಂದ ಕೆಲವೊಂದು ಆಂತರಿಕ ಮತ್ತು ತಾಂತ್ರಿಕ ವ್ಯವಸ್ಥೆಯಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ನಮ್ಮ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಕಠಿಣ ಶ್ರಮದಿಂದ ಇವತ್ತು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಅದೇ ಸಂಸ್ಥೆ ಇವತ್ತು ಮುಡಿಪು ಭಾಗದಲ್ಲಿ ಪರಿಚಯಿಸಲಿಕ್ಕೆ ಸಾಧ್ಯವಾಗಿದೆ. ಎಲ್ಲ ವಿಭಾಗಗಳಲ್ಲೂ ಕಂಪ್ಲೀಟ್ ಸ್ಟೂಡೆಂಟ್ ಎಲ್ಲ ಫುಲ್ಫಿಲ್ ಆಗಿದೆ. ಅದೇ ನಮಗೆಲ್ಲರಿಗೂ ಸಂತೋಷ. ಮುಂದಿನ ದಿನಗಳಲ್ಲಿ ಮತ್ತೆ ಬೆಳ್ತಂಗಡಿಯಲ್ಲಿ ಸಂಸ್ಥೆ ಮತ್ತೆ ಮರು ಸ್ಥಾಪಿಸಿ ತರಬೇತಿಗಳನ್ನು ಆರಂಭಿಸುವಂತಹ ಒಂದು ಯೋಚನೆ ಮತ್ತು ಯೋಜನೆಯನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಕಾಲೇಜು ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದೆ. ಇಲ್ಲಿ ಅನುಗ್ರಹ ವಿದ್ಯಾಸಂಸ್ಥೆಯಲ್ಲಿ AC ಮೆಕ್ಯಾನಿಕಲ್, ಅದೇ ರೀತಿ ಫ್ಯಾಷನ್ ಡಿಸೈನಿಂಗ್, ಕಂಪ್ಯೂಟರ್, ಟೀಚರ್ಸ್ ಟ್ರೈನಿಂಗ್ ಇನ್ನಿತರ ಹಲವಾರು ಕೋರ್ಸ್ಗಳನ್ನು ನಾವು ಇವತ್ತು ಪ್ರಾರಂಭಿಸಿದ್ದೇವೆ. ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಬೇಡಿಕೆಗೆ ಅನುಸಾರವಾಗಿ ನಾವು ಉದ್ಯೋಗ ಆಧಾರಿತ ತರಬೇತಿಯನ್ನು ಕೊಡುವುದರ ಮೂಲಕ ಅವರನ್ನು ಇನ್ನಿತರ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ, ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ನಾವು ಖಂಡಿತವಾಗಿ ಪ್ರಯತ್ನಿಸ್ತಾ ಇದ್ದೇವೆ. ಅದರ ಜೊತೆಗೇನೆ ಅವರಿಗೆ SSLC ಪೂರೈಸದಂತಹ ವಿದ್ಯಾರ್ಥಿಗಳಿಗೆ SSLC ಪಾಸಾಗಲಿಕ್ಕೆ, ಅದೇ ರೀತಿ PUCಗೆ ಆಸಕ್ತಿ ಇಲ್ಲದಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ PUC ಕಲಿಯುವಂಥ ಒಂದು ಅವಕಾಶವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಲೈಫ್ ಸ್ಕಿಲ್ ಟ್ರೈನಿಂಗನ್ನು ಕೊಡುವ ಮೂಲಕ ಅವರನ್ನು ಇನ್ನಷ್ಟು ನುರಿತ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ಶ್ರಮಿಸಲಿಕ್ಕಿದ್ದೇವೆ. ಸಂದರ್ಭಕ್ಕೆ ಅನುಸಾರವಾಗಿ ಅವರಿಗೆ ವಿವಿಧ ಕೆರಿಯರ್ ಗೈಡೆನ್ಸ್ಗಳನ್ನು, ಜಾಬ್ ಅಪಾರ್ಚುನಿಟೀಸ್ಗಳ ತರಬೇತಿಯನ್ನು ಕೂಡ ನಾವು ನೀಡಲಿಕ್ಕಿದ್ದೇವೆ. ಅದೇ ರೀತಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅಗತ್ಯಗಳಿದ್ದರೆ, ಸ್ಥಳೀಯ ಯಾರಾದರೂ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅಗತ್ಯಗಳಿದ್ದರೆ ಅದನ್ನು ಕೂಡ ನಾವು ಇಲ್ಲಿ ಪ್ರಾರಂಭಿಸಲಿಕ್ಕೆ ನಾವು ಖಂಡಿತವಾಗಿಯೂ ಕಟಿಬದ್ಧರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್.